ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ಆಸರೆ ಟಿವಿ ಎಲ್ಲ ವೀಕ್ಷಕರಿಗೆ ನನ್ನ ವಂದನೆಗಳು. ಹೌದು ಪ್ರಿಯರೇ, ಹಲವು ಸಂಚಿಕೆಗಳಿಂದ ಈ ಉದ್ಯಮಶೀಲತೆ ಎನ್ನುವಂಥ ಕಾರ್ಯಕ್ರಮ ನಾವು ವೀಕ್ಷಿಸ್ತಾ ಬಂದಿದ್ದೇವೆ. ಉದ್ಯಮಿಗರಿಗೆ ವಾಕ್ಯದ ಮನ್ನಾ ಈ ಒಂದು ಕಾರ್ಯಕ್ರಮ, ಈ ಮುಖಾಂತರ ನಾವು ಎಷ್ಟೋ ಜನ ದೇವರ ವಾಕ್ಯದ ಅನುಸಾರವಾಗಿ ನಾವು ಯಾವ ರೀತಿಯಲ್ಲಿ ಈ ಒಂದು ಸಮಾಜದಲ್ಲಿ ಉದ್ಯಮಶೀಲಗಳಾಗಿ ನಾವು ಪರಿವರ್ತಿಸ್ಬೋದು ಅಥವಾ ಉದ್ಯಮವನ್ನು ಮಾಡಬಹುದು ಅನ್ನುವಂಥ ವಿಷಯವಾಗಿ ಸವಿಸ್ತಾರವಾಗಿ ನಮ್ಮ ಪ್ರಿಯ ಮಿಸ್ಟರ್ ಸುನಿಲ್ ಎಸ್ ಪಿಂಟೋ ಅವರು ಉತ್ತಮವಾಗಿ ವಿವರಿಸ್ತಾ ಬಂದಿದ್ದರು. ಪ್ರಿಯರೇ, ಇಂದು ಕೂಡ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕಿದ್ದೇವೆ. ಇವತ್ತಿನ ಹಲವು ವಿಷಯಗಳನ್ನು, ಮುಖ್ಯವಾದ ವಿಷಯಗಳನ್ನು ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಹೌದು ಪ್ರಿಯರೇ, ನಿಮಗೆಲ್ಲರಿಗೂ ನಾವು ಆಸರೆ ಟಿವಿಯ ಪರವಾಗಿ ನಿಮ್ಮನ್ನು ನಾವು ಸ್ವಾಗತಿಸುವರಾಗಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ಮಿಸ್ಟರ್ ಸುನಿಲ್ ಎಸ್ ಪಿಂಟೋ ಅವರು. ರೆಮಿಡಿಯಾ ಫೆಸಿಲಿಟಿ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಅವರು ಸಂಸ್ಥಾಪಕರು, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ. ಇವತ್ತು ನಮ್ಮ ಮಧ್ಯದಲ್ಲಿ ಸ್ಟುಡಿಯೋದಲ್ಲಿದ್ದಾರೆ, ಲೈವ್ ಪ್ರೋಗ್ರಾಮ್ ಕೊಡ್ತಾ ಇದ್ದಾರೆ. ಪ್ರಿಯರೇ, ಈ ಒಂದು ಕಾರ್ಯಕ್ರಮ ವೀಕ್ಷಿಸುವಂಥ ಸಮಯದಲ್ಲಿ ನಾವು ಅವರನ್ನು ಸ್ವಾಗತಿಸುವ ಮಿಸ್ಟರ್ ಸುನಿಲ್ ಪಿಂಟೋ ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ನಾವು ಸ್ವಾಗತಿಸುವರಾಗಿದೆ. ವೆಲ್ಕಮ್ ಸರ್. ವೆಲ್ಕಮ್, ಥ್ಯಾಂಕ್ ಯು. ಪ್ರಿಯರೇ, ನಾವು ಈ ಒಂದು ಕಾರ್ಯಕ್ರಮ ಮುಂದುವರಿಸುವಂಥ ಸಮಯದಲ್ಲಿ ನಮ್ಮ ಈ ಕಾರ್ಯಕ್ರಮ ನೋಡ್ತಾ ಕೊನೆಯ ಭಾಗಕ್ಕೆ ಬರುವಂಥ ಸಮಯದಲ್ಲಿ ಈ ಒಂದು ವಿಷಯದಲ್ಲಿ ಯಾವುದೇ ಒಂದು ಪ್ರಶ್ನೆಗಳು ನಿಮ್ಮಲ್ಲಿ ಇರುವುದಾದರೆ ಖಂಡಿತವಾಗಿ ನಾವು ಉತ್ತೇಜಿಸುವವರಾಗಿದ್ದೇವೆ. ನೀವು ನಿಮ್ಮ ಪರದೆಯಲ್ಲಿ ಕಾಣುವಂಥ ಸಂಖ್ಯೆಗೆ ನೀವು ಕರೆ ಮಾಡಿರಿ, ನಿಮ್ಮ ಅಥವಾ ವಾಟ್ಸಪ್ ಮುಖಾಂತರ ನಿಮ್ಮ ಪ್ರಶ್ನೆಗಳನ್ನು ನೀವು ಕಳಿಸೋದಾದರೆ ಇಲ್ಲಿರುವಂಥ ಮಿಸ್ಟರ್ ಸುನಿಲ್ ಪಿಂಟೋ ಅವರು ಖಂಡಿತವಾಗಿ ನಿಮ್ಮ ಪ್ರಶ್ನೆಗೆ ಅದು ಸೂಕ್ತವಾದ ಉತ್ತರ ಕೊಡಲಿಕ್ಕೆ ಅವರಿದ್ದಾರೆ. ಅಷ್ಟು ಮಾತ್ರವಲ್ಲದೆ ನೀವು ಕರೆ ಮಾಡುವಂಥ ಸಂಖ್ಯೆ 7022576010, ಅದೇ ರೀತಿಯಲ್ಲಿ 7795361065 ಈ ಸಂಖ್ಯೆಗೆ ನೀವು ಕರೆ ಮಾಡಿರಿ. ಖಂಡಿತವಾಗಿ ನಿಮಗೆ ಸೂಕ್ತವಾದ ಮಾಹಿತಿ, ಸೂಕ್ತವಾದ ಉತ್ತರ ಇಲ್ಲಿ ಮಿಸ್ಟರ್ ಪಿಂಟೋ ಅವರು ಕೊಡಲಿಕ್ಕಿದ್ದಾರೆ. ನಾವು ಪ್ರಾರಂಭಿಸುವ ಇವತ್ತಿನ ಕಾರ್ಯಕ್ರಮ. ಇವತ್ತು ಯಾವ ರೀತಿಯಲ್ಲಿ ಈ ಒಂದು ಹೊಸ ಯುಗ, ಒಂದು ಹೊಸ ಈ ವರ್ಷದಕ್ಕೆ ನಾವು ಕಾಲ ಇಡುವಂಥ ಸಮಯದಲ್ಲಿ ಈ ಲೋಕದಲ್ಲಿ ಯಾವ ಯಾವ ಬದಲಾವಣೆ ಆಗ್ತಾ ಇದೆ ಅನ್ನುವಂಥ ವಿಷಯವನ್ನು ತಿಳ್ಕೊಳ್ಳೋದು ಅವತ್ತು ಅತಿ ಅಗತ್ಯವಾಗಿದೆ. ಪ್ರಿಯರೇ, ಉದ್ಯಮಿಗಳು ಯಾವ ರೀತಿಯಲ್ಲಿ ಬದಲಾವಣೆ ಆಗ್ತದೆ ಅದೇ ರೀತಿಯಲ್ಲಿ ತಮ್ಮ ಉದ್ಯಮವನ್ನು ಕೂಡ ಅವರು ಬದಲಾಯಿಸಬೇಕಾಗಿದೆ. ಸೊ ಅಪ್ಗ್ರೇಡೇಷನ್ ಅಂತ ಹೇಳ್ತೇವೆ ನಾವು. ಅಪ್ಗ್ರೇಡ್ ಮಾಡುವಂಥದ್ದು ನಮ್ಮ ಎಲ್ಲ ವಿಷಯಗಳಲ್ಲಿ ನಾವು ಯಾವ ರೀತಿಯಲ್ಲಿ ಈ ಲೋಕ ಬದಲಾಗುತ್ತದೆ ಅದೇ ರೀತಿಯಲ್ಲಿ ಮುಂದುವರಿಯುವಂತೆ ನಮ್ಮ ಉದ್ಯಮಗಳು ಉಜ್ಜೀವನಗಳಿಗೋಸ್ಕರ, ಉದ್ಯಮ ಇನ್ನೂ ಕೂಡ ಉತ್ತಮ ರೀತಿಯಲ್ಲಿ ನಡೆಸಗೋಸ್ಕರ ಈ ಎಲ್ಲ ಬದಲಾವಣೆ ಸಮಯಕ್ಕೆ ಸರಿಯಾಗಿ ನಾವು ಮಾಡುವುದು ಅಗತ್ಯವಾಗಿದೆ. ಈ ವಿಷಯದಲ್ಲಿ ಇವತ್ತು ಮಿಸ್ಟರ್ ಪಿಂಟೋ ಅವರು ಯಾವ ರೀತಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ರೋಬೋಟಿಕ್ ಈ ಸಹಾಯದೊಂದಿಗೆ ಈ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಸ್ವಲ್ಪವೇ ವರ್ಷಗಳಲ್ಲಿ ಈ ಲೋಕದಲ್ಲಿ ಆಗುವಂಥ ಬದಲಾವಣೆ ಬಗ್ಗೆ ಇವತ್ತು ಮಾಹಿತಿ ಕೊಡಲಿಕ್ಕಿದ್ದಾರೆ. ಬನ್ನಿ ನಾವೆಲ್ಲರೂ ವೀಕ್ಷಿಸುವ. ಮತ್ತು ನಾವು ಸ್ವಾಗತಿಸುವ ಮಿಸ್ಟರ್ ಪಿಂಟೋ. ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಮಿಸ್ಟರ್ ಪಿಂಟೋ. ಧನ್ಯವಾದಗಳು. ವೀಕ್ಷಕರಿಗೂ ಧನ್ಯವಾದಗಳು. ಈ ದಿನ ನಾವು 2030 ವೇಳೆಗೆ 100ಕ್ಕಿಂತ ಹೆಚ್ಚು ಅಳಿವಿನಂಚಿನಲ್ಲಿರುವ ಉದ್ಯೋಗ ಮತ್ತು ಉದ್ಯಮಗಳ ಬಗ್ಗೆ ಮಾತಾಡ್ತಿದ್ದೀವಿ. ಮೋರ್ ದೆನ್ 100 ವ್ಯಾನಿಷಿಂಗ್ ಜಾಬ್ಸ್ ಬೈ 2030. ಈಗ ಬಂದಿರೋ ಟೆಕ್ನಾಲಜಿ ಇರೋದ್ರಿಂದ ಭಾಳ ಬದಲಾವಣೆಗಳು ಕಾಣ್ಬರುತ್ತೆ. ಹಾಗಾಗಿ ನಾವು ಇದು ಏನು ಬದಲಾವಣೆಗಳು ಏನಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ನಾನು ಯಾವುದನ್ನೂ ನಾನು ಟ್ರೈನಿಂಗಲ್ಲಿ ಹೇಳ್ತೀನಿ, ದ ಡೇ ಯು ಸ್ಟಾಪ್ ಲರ್ನಿಂಗ್ ಇಸ್ ದ ಡೇ ಯು ಸ್ಟಾಪ್ ಗ್ರೋಯಿಂಗ್. ನೀವು ಜೀವನದಲ್ಲಿ ಬೆಳಿಬೇಕು ಅಂದರೆ ಕಲೀಲೇಬೇಕು. ಆ ಕಲಿಯೋದು ಏನು ಬಗ್ಗೆ ಕಲಿಬೇಕು, ನಾವು ಮುಂದೆ ಏನಾಗುತ್ತೆ ಅದಕ್ಕೆ ನಾವು ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ನಾನು ಫ್ಯೂ ಇನ್ಫಾರ್ಮೇಷನ್ ನಿಮಗೆ ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇದರಿಂದ ನಿಮಗೆ ಒಳ್ಳೇದಾಗ್ಬೋದು ಫಾರ್ ಶೂರ್. ಸೊ ಲೆಟ್ ಮಿ ರೀಡ್ ಔಟ್ ಇನ್ ಇಂಗ್ಲೀಷ್ ಫಾರ್ ಯು. ಬಿಸ್ನೆಸ್ ಓನರ್ಸ್ ಟುಡೇ ಆರ್ ಆ್ಯಕ್ಟಿವ್ಲಿ ಡಿಸೈಡಿಂಗ್ ವೆದರ್ ದ ನೆಕ್ಸ್ಟ್ ಹೈಯರ್ ಶುಡ್ ಬಿ ಎ ಪರ್ಸನ್ ಆರ್ ಎ ಮಷೀನ್. ನೆಕ್ಸ್ಟು ಕೆಲಸ ಏನು ಕೊಡಬೇಕು ಅಂತ ಇದ್ದಾಗ ಈ ಬಿಸ್ನೆಸ್ ಓನರ್ಸು, ಉದ್ಯಮಿಗಳು, ನಾವು ಮನುಷ್ಯರಿಗೆ ಕೆಲಸ ಕೊಡಬೇಕಾ ಇಲ್ಲಾದರೆ ಮಷೀನ್ಗಳಿಗೆ ಕೆಲಸ ಕೊಡಬೇಕಾ ಅಂತ. ಈಗೆಲ್ಲ ರೋಬೋಟಿಕ್ ಮಷೀನ್ಗಳು ಬರ್ತಿದೆ. ಮನುಷ್ಯ ಏನೇ ಕೈಯಲ್ಲಿ ಏನು ಕೆಲಸ ಮಾಡ್ತಾರೆ ಅದೆಲ್ಲ ರೋಬೋಟಿಕ್ ಮಾಡ್ಬೋದು. ಉದಾಹರಣೆಗೆ ಬೆಂಗಳೂರಲ್ಲಿ ಒಂದು ಹೋಟ್ಲಲ್ಲಿ ಇಲ್ಲಿ ಊಟ ಸಪ್ಲೈ ಮಾಡೋವಂಥ ಜನಗಳನ್ನ ರೀಪ್ಲೇಸ್ ಮಾಡಿ ಮಿಷಿನ್ನು
ಮನುಷ್ಯರಂತೆ ಮಿಷಿನ್ನು ಮಾಡಿರೋದ್ರಿಂದ ಅದು ಹೋಗಿ ಟೇಬಲ್ ಮೇಲೆ ಊಟ ಇಡುತ್ತೆ, ಇಲ್ಲದ್ರೆ ಅಲ್ಲಿ ಕಸ್ಟಮರ್ ಹತ್ರ ತೊಗೊಂಡೋಗಿ ಕೊಡುತ್ತೆ. ಸೊ ಹಾಗಾಗಿ ಆ ಸಪ್ಲೈಯರ್ ಅವರ ಕೆಲಸ ಅವರು ಕಳ್ಕೊಂಬಿಟ್ಟಿದ್ದಾರೆ. ಸೊ ಈ ಥರ ನ್ಯೂ ಟೆಕ್ನಾಲಜಿಗಳು ಬರ್ತದೆ. ನೀವು ಇದನ್ನು ಹೇಗೆ ನೀವೊಂದು ಉದ್ಯಮಿಗಳಾಗಿ ಏನು ಇಂಪ್ರೂವ್ ಮಾಡಬೇಕು, ಟೆಕ್ನಾಲಜಿ ಯೂಸ್ ಮಾಡ್ತೀರಾ ಇಲ್ಲ ಮನುಷ್ಯರಿಗೂ ಅವಕಾಶ ಕೊಡ್ತೀರಾ, ಅದು ನೀವು ನೋಡಬೇಕು. ಜೊತೆಗೆ ಮುಂದೆ ಬರುವ ಕೆಲಸ ಮಾಡೋವಂಥ ಯುವಕರೇ ಆಗಲಿ ಜನನೇ ಆಗಲಿ ಅವರು ಯೋಚನೆ ಮಾಡಬೇಕಾಗುತ್ತೆ, ನಾನು ಯಾವ ಫೀಲ್ಡಲ್ಲಿ ಹೋದರೆ ನಾನು ಕೆಲಸ ಕಳ್ಕೊಳ್ಳಲ್ಲ, ಇಲ್ಲ ಈ ಮಿಷಿನ್ ನನ್ನ ಕೆಲಸ ಮಾಡೋವಂಥ ಕೆಲಸ ನೀವು ಮಾಡ್ಕೊಳಕ್ಕೆ ಹೋದರೆ ಅದನ್ನು ನಿಮಗೆ ನಾಳೆ ಕೆಲಸ ಇಲ್ಲದೆ ಆಗ್ಬಿಡುತ್ತೆ. ಅದಕ್ಕೆ ನೀವು ರೆಡಿಯಾಗಿರಬೇಕು. ಹಾಗಾಗಿ ಇವತ್ತೊಂದು ಲಿಸ್ಟ್ ಕೊಡ್ತೀನಿ, 100ಕ್ಕಿಂತ ಹೆಚ್ಚು ಯಾವ ಕೆಲಸ ಮಾಯ ಆಗುವಂಥದ್ದು, ಅಳಿವಿನಂಚಿನಲ್ಲಿರುವಂಥ ಕೆಲಸಗಳನ್ನು, ಉದ್ಯೋಗಗಳನ್ನು ನಾನು ನಿಮಗೆ ಹೇಳ್ತೀನಿ. ನೀವು ಆ ಕೆಲಸನ ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗ್ಬೇಡಿ. ಇವಾಗೇನೋ ಮಾಡ್ತಿದ್ರೆ ಸ್ಲೋಲಿ ಒಂದು ಅವಕಾಶ ಇದೆ ನಿಮಗೆ. ನೀವು ಬೇರೆ ಏನೋ ಒಂದು ಕಲೆ ಕಲಿತು, ನೀವು ಒಂದು ಕೌಶಲ್ಯತೆ ಕಲಿತು ನೀವು ಬದಲಾವಣೆ ಮಾಡ್ಬೋದು, ಒಂದು ಹೊಸ ಉದ್ಯೋಗನೇ ಆಗಲಿ ಕಲಿತು. ಅದಕ್ಕೇನೇ ಇದ್ದರೂ ದಯವಿಟ್ಟು ನನಗೆ ಫೋನ್ ಮಾಡಿ, ನಾನು ನಿಮಗೆ ಪರ್ಸ್ನಲಾಗಿ ಮಾತಾಡ್ತೀನಿ. ನಾನು ಎನಿ ಹೆಲ್ಪ್ ಆದರೆ ನಾನು ಮಾಡ್ತೀನಿ. ಜೊತೆಗೆ ನಮ್ಮದೇ ಆದ ಟೀಮ್ ಅಂತ ಜನಗಳಿದ್ದಾರೆ, ಅವ್ರಿಗೂ ನಾನು ಇಂಟ್ರೊಡ್ಯೂಸ್ ಮಾಡಿಕೊಡ್ಬೋದು. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂತ ಹೇಳುತ್ತೆ, ಆಫ್ಟರ್ ಆಲ್ ಮೆಷಿನ್ಸ್ ಕ್ಯಾನ್ ವರ್ಕ್ ಇನ್ ದ ಡಾರ್ಕ್ ಆ್ಯಂಡ್ ಡೋಂಟ್ ಕಮ್ ವಿತ್ ಡೆಕೆಟ್ಸ್ ಆಫ್ HR ಕೇಸ್, ಲಾ ರಿಕ್ವೈರಿಂಗ್ ಟೈಮ್ ಆಫ್ ಫಾರ್ ಹಾಲಿಡೇಸ್, ಪರ್ಸ್ನಲ್ ಇಲ್ನೆಸ್, ಎಕ್ಸೆಸಿವ್ ಓವರ್ ಟೈಮ್, ಕ್ರೋನಿಕ್ ಸ್ಟ್ರೆಸ್ ಆರ್ ಆಂಗ್ಸೈಟಿ. ಅಂದರೆ ಇವಾಗ ಒಬ್ಬರು ಮನುಷ್ಯನಿಗೆ ನಾವೇನಾದರೂ ಎಂಪ್ಲಾಯ್ ಮಾಡಿದ್ರೆ ಅವ್ರಿಗೆ ರಜಾ ಹಾಕ್ಬೋದು, ಹುಷಾರಿಲ್ಲ ಅಂಥೇಳಿ ರಜಾ ಹಾಕ್ಬೋದು, ಇಲ್ಲ ಅವ್ರಿಗೆ ಓವರ್ ಟೈಮ್ ಮಾಡ್ಸೋಕೆ ಒಂದೊಂದು ಸತಿ ಕಷ್ಟ ಆಗ್ಬೋದು, ಇಲ್ಲ ಸ್ಟ್ರೆಸ್ ಆಗ್ತಾರೆ, ಅದರಿಂದ ಅವ್ರು ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದು. ಹೀಗಾಗಿ ಮಿಷಿನ್ ಬೆಟರು, ಮನುಷ್ಯನಿಗಿಂತ ಮಿಷಿನ್ ಬೆಟರು ಅಂತ ಉದ್ಯಮಿಗಳು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ನಾವು ಅದನ್ನೆಲ್ಲ ಹೇಗೆ ಇದನ್ನು ನಾವು ಮುಂದೆ ಫ್ಯೂಚರ್ಲಿ ಹ್ಯಾಂಡಲ್ ಮಾಡಬೇಕಾಗತ್ತಂತೆ. ಇದು ಅವಕಾಶಗಳು ಇದೆ, ಜೊತೆಗೆ ಒಂದು ಥ್ರೆಟ್ ಅನ್ನೋದು ಇದೆ. ನಾವು ಅದು ಎರಡರಲ್ಲೂ ನಾವು ನೋಡಿ ಒಂದು ಬದಲಾವಣೆ ಮಾಡಿಕೊಡೋಣ. ಸೊ ನೆಕ್ಸ್ಟ್ ಇಸ್ ಟೆಕ್ನಾಲಜಿಕಲ್ ಅನ್ಎಂಪ್ಲಾಯ್ಮೆಂಟ್. ಇವಾಗ ಉದಾಹರಣೆಗೆ ನೋಡಿ, ಇದು ಸ್ಟೇನ್ಡ್ ಗ್ಲಾಸ್ ಡ್ರೈವರ್ಲೆಸ್ ಕಾರ್. ನೆಕ್ಸ್ಟ್ ಬರ್ತಿರೋ ಕಾರು ಆಲ್ರೆಡಿ ಬಂದಿದೆ ಬೇರೆ ದೇಶದಲ್ಲೆಲ್ಲ, ಡ್ರೈವರ್ಲೆಸ್ ಕಾರ್, ಡ್ರೈವರ್ ಇಳ್ದಿರೋ ಅಂಥ ಕಾರ್. ಇವಾಗ ಇನ್ನೊಂದು ಟೆಕ್ನಾಲಜಿ ಏನಾಗ್ತಿದೆ ಅಂದರೆ, ಉದಾಹರಣೆಗೆ ನೀವು ಬೆಂಗಳೂರಲ್ಲೇನೋ ನೀವು ಮೆಟ್ರೋಲೇನೋ ಹೋದರೆ ಒಂದು ಪ್ಲೇಸಿಂದ ಒಂದು ಇಳಿದ ತಕ್ಷಣ ನಿಮಗೆ ಈ ಬೈಕ್ ಸಿಕ್ಕತ್ತೆ, ಇಲ್ಲಾಂದರೆ ನೆಕ್ಸ್ಟು ಅಲ್ಲೇ ಒಂದು ಕಾರ್ ಬರ್ಬೋದು. ಆ ಕಾರು ಡ್ರೈವರ್ಲೆಸ್ ಕಾರು, ನೀವು ಕೂತ್ಕೊಂಡು ನಿಮ್ಮ ಮನೆ ಹತ್ರ ರೀಚ್ ಆಗಿ ಅದು ಡ್ರಾಪ್ ಮಾಡುತ್ತೆ. ಸೊ ನೀವೊಂದು ಕಾರು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆ ಥರ ಒಂದು ಟೆಕ್ನಾಲಜಿ ಬರ್ತಾ ಇದೆ. ಸೊ ನಾವು ರೆಡಿಯಾಗಿರಬೇಕು. ನೀವೇನೋ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ರೆ ನೀವು ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ಯಾಕಂದರೆ ಫ್ಯೂಚರಲ್ಲಿ ಆ ಒಂದು ಸ್ಥಾನ ಈ ರೋಬೋಟ್ಸ್ ಇಲ್ಲಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ, ಅದು ಮಾಡೋಕ್ಕೆ ಹೊರಟಿದ್ದಾವೆ. ಸೊ ಹಾಗಾಗಿ ಇಲ್ಲ ಟು ಬಿ ಕೇರ್ಫುಲ್. ಆಲ್ರೆಡಿ ಡೆಸರ್ಟಲ್ಲಿ 2005 ಒಂದು ಕಂಟೆಸ್ಟಲ್ಲಿ, ಹವರ್ ಐಲ್ ರೀಡ್ ಔಟ್ ದಿಸ್. ಇನ್ 2005 contest, however, was far different, with 5 teams completing the 132-mile course through the desert. So between now and 2030, driverless features will pave the way for fully automatic vehicles, and the demand for drivers will begin to plummet. On-demand transportation services where people can hail a driverless vehicle at any time will become a staple for everyday metro living. ಸೊ ಇದನ್ನೆಲ್ಲ ಆಲ್ರೆಡಿ ಡೆಸರ್ಟ್ಸ್ ಎಲ್ಲ ರಿಸರ್ಚ್ ಮಾಡಿದ್ದಾರೆ. ಮೋರ್ ದೆನ್ 132-mile ಕೋರ್ಸ್ ಥ್ರೂ ದ ಡೆಸರ್ಟ್ ಒಂದು ಆಟೋಮೆಟಿಕ್ ವೆಹಿಕಲ್ ಟ್ರೈ ಮಾಡಿದ್ದಾರೆ, ರಿಸರ್ಚ್ ಮಾಡಿ ಅದು ಇವಾಗ ಆಲ್ರೆಡಿ ಶುರು ಮಾಡಿದ್ದಾರೆ ಇನ್ ಸಮ್ ಆಫ್ ದ ಅರೇಬಿಯನ್ ಕಂಟ್ರೀಸಲ್ಲಿ. ಸೊ ಹಾಗಾಗಿ ಬೈ 2030 ಈ ಡ್ರೈವರ್ಲೆಸ್ ಕಾರ್ಸು ನಮ್ಮ ಭಾರತದಲ್ಲೂ ಬರುತ್ತೆ. ಬಂದಮೇಲೆ ಡ್ರೈವರ್ಸ್ಗೆ ಕೆಲಸ ಕಳ್ಕೊಳ್ಳೋವಂಥ ಸಿಚುವೇಶನ್ ಇದೆ. ಏನೇನು ಕೆಲಸ ಕಳ್ಕೊಳ್ಳೋ ಅಂತಿದ್ದಾರೆ ಅಂತ ನೋಡೋಣ. ವ್ಯಾನಿಷಿಂಗ್ ಜಾಬ್ಸ್. ಉದಾಹರಣೆ ನಾನು ಹೇಳಿದೆ ಡ್ರೈವರ್ಸು, ಯಾವ ಡ್ರೈವರ್ಸು, ಟ್ಯಾಕ್ಸಿ ಡ್ರೈವರ್ಸ್ ಆಗಲಿ, ಲಿಮೋಸಿನ್ ಡ್ರೈವರ್ಸ್ ಆಗಲಿ, ಇಲ್ಲರೆ ಬಸ್ ಡ್ರೈವರ್ಸೇ ಆಗಲಿ, ಕಾರ್ ರೆಂಟಲ್ಲು, ಇದರೆಲ್ಲ ಡ್ರೈವರ್ಸ್ ಇರ್ತಾರೆ, ಅವರೆಲ್ಲ ವ್ಯಾನಿಷ್ ಆಗಿಬಿಡ್ತಾರೆ, ಅವ್ರಿಗೆಲ್ಲ ಕೆಲಸ ಇಲ್ದಿರಂಗೆ ಆಗುತ್ತೆ. ಸೊ ಇನ್ನೊಂದು ಆ್ಯಸ್ ವಿ ಸಿ ಯರ್ ಡೆಲಿವರಿ ಪೊಸಿಷನ್ಸ್, ಅಂದರೆ ಟ್ರಕ್ ಡ್ರೈವರ್ಸು, ಮೇಲ್ ಕ್ಯಾರಿಯರ್ಸು, ಏನೋ ಪೋಸ್ಟ್ಮ್ಯಾನ್ ಜಾಬನ್ನು ಆ್ಯಕ್ಚುಲಿ
ಅದೂ ಡಿಸಪಿಯರ್ ಆಗೋ ಅಂತಿದೆ. ಯಾಕಂದರೆ ಇದೆಲ್ಲ ರೋಬೋಟ್ಸೇ ಇಲ್ಲರೆ ಒಂದು ಡ್ರೋನ್ ಅಂತ ಹೇಳ್ತೀವಿ, ಅದನ್ನು ಮಾಡ್ಬೋದು. ಸೊ ಜನ ಈ ಥರ ಡಿಫ್ರೆಂಟ್ ಆಪ್ಷನ್ಸ್ ಹುಡುಕ್ತಾರೆ, ಕಂಪನಿ ಆದವರು ಡಿಫ್ರೆಂಟ್ ಆಪ್ಷನ್ಸ್ ಹುಡುಕ್ತಾರೆ. ನಾವು ಅದಕ್ಕೆ ಪ್ರಿಪೇರ್ ಆಗಿರಬೇಕಾಗುತ್ತೆ. ಮತ್ತು ಪಬ್ಲಿಕ್ ಸೇಫ್ಟಿ, ಟ್ರಾಫಿಕ್ ಪೊಲೀಸೇ ಆಗಲಿ, ಇಲ್ಲರೆ ಟ್ರಾಫಿಕ್ ಕೋರ್ಟ್ ಜಡ್ಜೇ ಆಗಲಿ, ಲಾಯರೇ ಆಗಲಿ, ಇಲ್ಲ ಅಲ್ಲಿರೋ ಸಪೋರ್ಟಿಂಗ್ ಸ್ಟಾಫ್ಸೇ ಆಗಲಿ, ಅವ್ರಿಗೂ ಕೆಲಸ ಆ ಥರ ಕಳ್ಕೊಳ್ಳೋವಂಥ ಸಿಚುವೇಶನ್ ಬರುತ್ತೆ. ಯಾಕಂದರೆ ಇದೆಲ್ಲ ರೋಬೋಟ್ಸ್ ಮಾಡ್ಬೋದು. ಇದೆಲ್ಲ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ತಂದರೆ ಇದೆಲ್ಲ ಮಾಯ ಆಗುತ್ತೆ. ಸೊ ಬೇರೆ ಉದಾಹರಣೆಗೆ ಮಿಸಲೇನಿಯಸ್ ಪಾರ್ಕಿಂಗ್ ಲಾಟ್ಸು, ಪಾರ್ಕಿಂಗ್ ಲಾಟಲ್ಲಿ ಅಟೆಂಡೆನ್ಸ್ ಇರ್ತಾರೆ, ಅವ್ರ ಕೆಲಸನೂ ಹೋಗ್ಬೋದು. ನೀವೊಂದು ನಾಳೆ ಫ್ಯೂಚರ್ಲಿ ಏನೋ ಈ ಥರ ಒಂದು ಜಾಬ್ ಏನೋ ನೀವು ಪ್ರಾಜೆಕ್ಟ್ ಏನೋ ನಿಮ್ಮ ಕೈಲಿ ಬಂದರೆ, ನೀವು ರೋಬೋಟಿಕ್ ನೀವು ಪರ್ಚೇಸ್ ಮಾಡಿಕೊಂಡು ಇಲ್ಲ ನಿಮ್ಮದೇ ಆದ ಒಂದು ಟೆಕ್ನಾಲಜಿ ನೀವು ಯೂಸ್ ಮಾಡಿದರೆ, ಸೊ ಆ ಟೆಕ್ನಾಲಜಿ ಬಗ್ಗೆ ನೀವು ತಿಳ್ಕೊಳ್ಬೇಕಾಗುತ್ತೆ. ಈಗಲಿಂದಲೇ ನೀವು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ರೆ ನಾಳೆ ನಿಮ್ಗೊಂದು ಒಳ್ಳೆ ಅವಕಾಶ ಇರುತ್ತೆ. ಈ ಡ್ರೋನ್ಸ್ನ ಆಗಲಿ ನೀವು ಪರ್ಚೇಸ್ ಮಾಡಿ ನೀವು ಉಪಯೋಗಿಸ್ಕೊಳ್ಬೋದು. ಆ ಡ್ರೋನ್ಸ್ ಬಗ್ಗೆ ನಾನು ಇನ್ನೂ ಮುಂದೆ ಹೋಗ್ತಾಯಿದ್ದೀನಿ. ಮತ್ತು ವ್ಯಾಲಿ ಅಟೆಂಡೆನ್ಸ್, ಏನೋ ಈ ಹೋಟೆಲ್ಸಲ್ಲೆಲ್ಲ ಗಾಡಿ ಇಸ್ಕೊಂಡು ಅವ್ರು ಪಾರ್ಕ್ ಮಾಡ್ತಾರೆ ಬೇಸ್ಮೆಂಟಲ್ಲೆಲ್ಲ, ಆ ಥರ ವ್ಯಾಲಿ ಅಟೆಂಡೆನ್ಸ್ ಎಲ್ಲ ಇರ್ತಾರೆ. ಈ ಥರ ಎಲ್ಲ ಕಾರ್ ವಾಶ್ ವರ್ಕರ್ಸ್, ಕಾರ್ ವಾಷಿಂಗ್ ಆಲ್ರೆಡಿ ಮಾಡ್ತಿದ್ರು. ಇವಾಗ ಒಂದು ಮೆಷಿನ್ ಥರ ಆಲ್ರೆಡಿ ಬಂದಿದೆ. ಕಾರು ಹೋಗ್ತಾ ಇದ್ದಂಗೆ ವಾಶ್ ಆಗಿಬಿಡುತ್ತೆ, ಒಂದು ರಬ್ಬರ್ ಬೇಸಲ್ಲೆಲ್ಲ ಇರುತ್ತೆ, ಅದು ಕಾರಿಂಗ್ ಹೋಗಿದ ತಕ್ಷಣ ಆ ಕಡೆ ಕ್ಲೀನಾಗಿ ಬರುತ್ತೆ. ಸೊ ಹಾಗಾಗಿ ಕಾರ್ ವಾಶ್ ಮಾಡ್ತಿರೋ ಜನಗಳಿಗೆಲ್ಲ ಕೆಲಸ ಇಲ್ದಿರ ಆಗುತ್ತೆ. ಆದರೆ ಉದ್ಯಮಿಗಳಿಗೆ ಒಂದು ಅವಕಾಶ ಆ ಥರದ್ದು ನಿಮ್ಮ ಊರಲ್ಲಿ ನೀವು ಸೆಟಪ್ ಮಾಡ್ಬೋದು. ಯಾಕಂದರೆ ಇವತ್ತು ಮುಂದೆ ಎಲ್ಲ ಟೈಮ್ ಕಾನ್ಷಿಯಸ್, ಎಲ್ಲರೂ ಜನ ಬ್ಯುಸಿ ಇರ್ತಾರೆ, ಅವ್ರಿಗೆ ಕಾರ್ ಕೊಟ್ಬಿಟ್ಟು ತುಂಬ ಹೊತ್ತು ಕಾಯೋಕ್ಕಾಗೋದಿಲ್ಲ. ಸೊ ಈ ಥರ ಒಂದು ಟೆಕ್ನಾಲಜಿ ಬೇಗ ಕ್ವಿಕ್ಕಾಗಿ ಅವ್ರು ಕಾರ್ ವಾಶ್ ಆದರೆ ಅವ್ರಿಗೆ ಖುಷಿ ಆಗುತ್ತೆ. ಸೊ ಹಾಗಾಗಿ ನೀವು ಈ ಥರ ಒಂದು ಟೆಕ್ನಾಲಜಿ ನೀವೊಂದು ತರ್ಬೋದು. ಇದು ಬೇರೆ ದೇಶದಲ್ಲಿ ಆಲ್ರೆಡಿ ಶುರು ಆಗಿದೆ ಈ ಥರ ಒಂದು ಫೆಸಿಲಿಟೀಸು. ನೆಕ್ಸ್ಟ್ ನೋಡಿ, ದಿಸ್ ಇಸ್ ಫ್ಲೈಯಿಂಗ್ ಡ್ರೋನ್ಸ್. ಸೊ ಈಗೀಗ ಗ್ರಾಸರೀಸ್ ಅಂದರೆ ಮನೆಗೆ ಬೇಕಾದಂಥ ವಸ್ತುಗಳೆಲ್ಲ ಬೇರೆ ದೇಶದಲ್ಲೆಲ್ಲ, ಎಲ್ಲ ದೇಶದಲ್ಲ, ಫ್ಯೂ ಕಂಟ್ರೀಸಲ್ಲಿ ಆಲ್ರೆಡಿ ಕೊರಿಯರ್ ಬಾಯ್ ಥರ ಡೆಲಿವರಿ ಮಾಡೋದು, ಈ ಥರ ಟೆಕ್ನಾಲಜೀಸ್ ಎಲ್ಲ ಬರ್ತಾಯಿದೆ. ಸೊ ನಾವು ಇದನ್ನು ನಾವೊಂದು ಬಿಸ್ನೆಸ್ ಥರ ನಾವೊಂದು ಶುರು ಮಾಡ್ಬೋದು. Flying drones will be configured into thousands of different forms, shapes and sizes. They can be low flying, high flying, tiny or huge, silent or noisy, super visible or totally invisible, your best friend or your worst enemy. That said, there are few of the jobs that drones will help disappear. ಈ ಡ್ರೋನ್ಸ್ ಬರೋದ್ರಿಂದ ಸ್ವಲ್ಪ ಕೆಲಸಗಳೆಲ್ಲ ತಿರ್ಗಾ ಡಿಸಪಿಯರ್ ಆಗೋಕ್ಕೆ ಹೋಗ್ತದೆ. ಅಂದರೆ ಕೆಲಸ ಕಳ್ಕೊಳ್ಳೋಕೆ ಹೋಗ್ತಾರೆ ಜನ. ಯಾವ ರೀತಿ ಕೆಲಸಗಳು ಅದಂತ ನೋಡೋಣ. ಸೊ ಡೆಲಿವರಿ ಜಾಬ್ಸ್ ಅಂದರೆ ಕೊರಿಯರ್ ಸರ್ವೀಸಸ್ಸು, ಚಿಕ್ಕ ಪ್ಯಾಕಿಂಗ್ ಆಗಲಿ ದೊಡ್ಡ ಪ್ಯಾಕಿಂಗ್ ಆಗಲಿ ಅದೇ ಎತ್ಕೊಂಡೋಗಿ ಡೆಲಿವರ್ ಮಾಡೋ ಹಾಗೆ. ಮತ್ತು ಫುಡ್ ಡೆಲಿವರಿ, ಈಗೆಲ್ಲ ಬೆಂಗಳೂರಲ್ಲಿ ಉದಾಹರಣೆಗೆಲ್ಲ ಮೆಟ್ರೋ ಸಿಟೀಸಲ್ಲಿ ಸ್ವಿಗ್ಗಿ ಥರ ಇದೆ. ಹುಡುಗರು ಬೈಕಲ್ಲಿ ಬಂದು ಹೋಮ್ ಡೆಲಿವರಿ ಮಾಡ್ತಾರೆ ಹೋಟೆಲ್, ಅದು ಡಿಸಪಿಯರ್ ಆಗುತ್ತೆ. ಉದ್ಯಮಿಗಳಿಗೆ ಒಂದು ಅವಕಾಶ, ನೀವು ಈ ಥರ ಟೈಅಪ್ ಮಾಡಿಬಿಟ್ಟು ನಾವು ನಿಮ್ಮ ಫುಡ್ಡು ನಾವು ಡ್ರೋನ್ ಮೂಲಕ ನಾವು ಡೆಲಿವರಿ ಮಾಡ್ತೀವಿ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದರೆ ಇಟ್ಸ್ ಎನ್ ಆಪರ್ಚುನಿಟಿ. ಸೊ ಪಿಜ್ಜಾ ಡೆಲಿವರಿ ಆಗಲಿ, ಪೋಸ್ಟಲ್ ಡೆಲಿವರಿ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಈ ಥರ ಅವಕಾಶಗಳೆಲ್ಲ ಇದೆ. ಜೊತೆಗೆ ಈ ಕೆಲಸ ಮಾಡೋರಿಗೂ ಅವ್ರಿಗೆಲ್ಲ ಥ್ರೆಟ್ ಇದು. ಸೊ ನೀವು ಆ ಥರ ಕೆಲಸಗಳನ್ನು ಕಳ್ಕೊಳ್ತೀರ. ನೀವು ಕೆಲಸ ಮಾಡೋವಂಥವ್ರಾದರೆ ಈ ಥರ ಕೆಲಸನ ಯಾವತ್ತೂ ನೀವು ಮುಂದೆ ಕಲೀಲಿಕ್ಕೆ ಹೋಗ್ಬೇಡಿ. ಯಾಕಂದರೆ ಇದೆಲ್ಲ ಡಿಸಪಿಯರ್ ಆಗುತ್ತೆ. ಮುಂದೆ ಏನೇನು ಕೆಲಸ ನೀವು ಕಲಿಬೋದು, ಏನು ಮಾಡ್ಬೋದು ಅಂತಲೂ ನಾನು ಮುಂದೆ ಹೇಳ್ತೀನಿ. ನೆಕ್ಸ್ಟ್ ಅಗ್ರಿಕಲ್ಚರಲ್ ಇದೆ ನೋಡಿ. ಕ್ರಾಪ್ ಮಾನಿಟರ್ಸ್, ಮೇಲಿಂದ ಮಾನಿಟರ್ ಮಾಡೋದು, ಇಲ್ಲ ಕನ್ಸಲ್ಟೆಂಟ್ಸು, ಸ್ಪ್ರೇಯಿಂಗ್ ಸರ್ವಿಸಸ್, ಕೆಮಿಕಲ್ ಸ್ಪ್ರೇ ಮಾಡೋವಂಥದ್ದು, ಅದರದ್ದೊಂದು ಫೋಟೋ ನಾನು ತೋರಿಸ್ತೇನೆ. ಮತ್ತು ಶೆಪರ್ಡ್ಸ್, ಕುರಿ ಮೇಯಿಸ್ತಾರಲ್ಲ, ಮೊದಲು ಒಂದೊಂದು ಕಂಟ್ರೀಲಿ ನಾಯಿನೂ ಮೇಯಿಸ್ತಾಯಿತ್ತು ಕುರಿಗಳು. ಸೊ ಈಗ ಅದನ್ನೆಲ್ಲ ಹರ್ಡರ್ಸೇ ಆಗಲಿ, ಈ ಥರ ಎಲ್ಲ ಒಂದು ಆಪರ್ಚುನಿಟಿ ಎಲ್ಲ ಈ ಡ್ರೋನ್ಸ್ ಮೂಲಕ ಆಗ್ಬೋದು. ಮತ್ತು ಪೆಸ್ಟ್ ಕಂಟ್ರೋಲ್ದು ಅಷ್ಟೇ, ಅದನ್ನು ಈ ಡ್ರೋನ್ಸ್ ಮೂಲಕ ನಾವು ಪೆಸ್ಟ್ ಕಂಟ್ರೋಲ್ ಮಾಡ್ಬೋದು. ನೋಡಿ, ಈಗ 2 ದಿವಸದ ಹಿಂದೆ ಅನಿಸುತ್ತೆ, 2 or 3 days ಬ್ಯಾಕ್, ಗರುಡ ಏರೋಸ್ಪೇಸ್ ಅನ್ನೋದು ಮ್ಯಾನುಫ್ಯಾಕ್ಚರಿಂಗ್
ಫೆಸಿಲಿಟಿ ಅವರು 1 ಲಕ್ಷ ಡ್ರೋನ್ ಮೇಡ್ ಇನ್ ಇಂಡಿಯಾ ಪ್ಲ್ಯಾನ್ ಫಾರ್ 2 years. ಇನ್ನು 2 ವರ್ಷದಲ್ಲಿ ಅವರು 1 ಲಕ್ಷ ಡ್ರೋನ್ ಅವರು ಈ ಥರ ಒಂದು ಡ್ರೋನ್ ಅವರು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನು ನಾಳೆ ಅಗ್ರಿಕಲ್ಚರಲ್ ಸೆಕ್ಟ್ರಲ್ಲಿ ಕೆಮಿಕಲ್ ಸ್ಪ್ರೇ ಮಾಡಲಿಕ್ಕೆ ಈ ಥರ ಒಂದು ಟೆಕ್ನಾಲಜಿ ತಂದಿದ್ದಾರೆ. ಸೊ ಇಲ್ಲಿ ಅಗ್ರಿಕಲ್ಚರಿಸ್ಟ್ಗೂ ಫಾರ್ಮರ್ಸ್ಗೂ ನಾಳೆ ಕೆಲಸ ಮಾಡುವಂಥ ಫಾರ್ಮರ್ಸ್ಗೂ ನಾಳೆ ತೊಂದರೆ ಆಗ್ಬೋದು. ನೆಕ್ಸ್ಟ್ ಸರ್ವೆ ಮಾಡೋವಂಥವ್ರು ಲ್ಯಾಂಡ್ ಆ್ಯಂಡ್ ಫೀಲ್ಡ್ ಸರ್ವೆ ಮಾಡ್ತಾರಲ್ಲ ಅವ್ರಿಗೂ ತೊಂದರೆ ಆಗ್ಬೋದು. ಇಲ್ಲಾಂದರೆ ಎನ್ವೈರ್ಮೆಂಟಲ್ ಇಂಜಿನಿಯರ್ಸು ಅಂಥರ ಒಂದು ಪೊಸಿಷನ್ಗೂ ನಾಳೆ ಏಟ್ ಬೀಳುತ್ತೆ. ಜಿಯಾಲಜಿಸ್ಟ್ ಇವರೆಲ್ಲ ಈ ಒಂದು ಫೀಲ್ಡಲ್ಲಿ ಇರೋರೆಲ್ಲ ಕೆಲಸ ಕಳ್ಕೊಳ್ಬೋದು. ಆಮೇಲೆ ಇವಾಗ ಎಮರ್ಜೆನ್ಸಿ ರೆಸ್ಕ್ಯೂಸ್ ಎಲ್ಲ ಬಂದಿದೆ. ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ಸೇ ಆಗಲಿ, ಸರ್ಚ್ ಆ್ಯಂಡ್ ರೆಸ್ಕ್ಯೂ ಟೀಮ್ಸೇ ಆಗಲಿ, ಮೊನ್ನೆ ಯಾರೋ ಒಬ್ಬರು ಒಂದು ಹಳ್ಳದಲ್ಲಿ ಬಿದ್ದಿದ್ರು, ಆರ್ಮಿ ಹೋಗ್ಬಿಟ್ಟು ಅವ್ರನ್ನ ತೆಗೆದ್ರು. ಇವಾಗ ಈ ಟೆಕ್ನಾಲಜಿ ಬಂದಮೇಲೆ ಡ್ರೋನೇ ಆಗಲಿ ಇಲ್ಲ ರೋಬೋಟಿಕ್ಕೇ ಆಗಲಿ ಹೋಗ್ಬಿಟ್ಟು ಆ ಪರ್ಸನ್ ಕೆಳಗೆ ಎಲ್ಲಿ ಬಿದ್ದಿದ್ರು ಪಿಕಪ್ ಮಾಡ್ಕೊಂಬರೋದೇ ಆಗಲಿ, ರೆಸ್ಕ್ಯೂ ಮಾಡೋದೇ ಆಗಲಿ, ಈ ಥರ ಒಂದು ಟೀಮ್. ಇಲ್ಲ ಫೈರ್ ಫೈಟರ್ಸ್, ಎಲ್ಲೋ ಒಂದು ಕಡೆ ಬೆಂಕಿ ಹತ್ಕೊಂಡಿದೆ, ಒಂದು ಮನೆಯೇ ಆಗಲಿ, ಒಂದು ಜಾಗ, ಆಫೀಸೇ ಆಗಲಿ, ಏನೇ ಆಗಲಿ, ಅಲ್ಲೋಗಿ ರೋಬೋಟಿಕ್ಕಿಗೆ ಮೆಷಿನರಿ ಹೋಗ್ಬಿಟ್ಟು ಅವ್ರನ್ನ ಸೇಫಾಗಿ ಹೊರಗೆ ತರೋದೇ ಆಗಲಿ, ಇಲ್ಲ ಒಂದು ವಾಟರ್ ಸ್ಪ್ರೇ ಮಾಡೋದೇ ಆಗಲಿ, ಈ ಟೆಕ್ನಾಲಜಿ ಎಲ್ಲ ಬರ್ತಾ ಇರೋದ್ರಿಂದ ಆ ಒಂದು ಪೊಸಿಷನ್ನು ಎಲ್ಲ ಇವಾಗ ಫೈರ್ ಫೈಟರ್ಸೇ ಆಗಲಿ ಯಾರಾಗಲಿ ಇವರೆಲ್ಲ ಜಾಬ್ ಕಳ್ಕೊಂಡ್ಬಿಡ್ತಾರೆ. ಹಾಗಾಗಿ ಇದನ್ನು ಒಂದು ಅವಕಾಶ ಅಂತಲೂ ಆಗುತ್ತೆ. ಯಾಕಂದರೆ ನೀವು ಉದ್ಯಮಿಗಳಿಗೆ ಒಂದು ಅವಕಾಶ, ಅದು ನಿಮ್ಮದೇ ಒಂದು ಫೈರ್ ಫೈಟಿಂಗ್ ಒಂದು ಟೀಮ್ ನೀವು ಗೌರ್ಮೆಂಟ್ಗೆ ಪ್ರೊವೈಡ್ ಮಾಡಿದರೆ ಅದು ಒಂದು ಆಪರ್ಚುನಿಟಿ ಆಗುತ್ತೆ. ಮತ್ತು ನ್ಯೂಸ್ ಸರ್ವೀಸಸ್, ಮೊಬೈಲ್ ನ್ಯೂಸ್ ಟ್ರಕ್ಸ್ ಇರುತ್ತಲ್ಲ, ಈಗೆಲ್ಲ ಒಂದೊಂದು ಊರಿಗೆ ಹೋಗಿ ಅವರು ಇಂಟರ್ವ್ಯೂ ಮಾಡ್ತಾರೆ. ಆ ಥರ ಒಂದು ಟ್ರಕ್ಸ್ನು ನಾಳೆ ಡಿಸಪೇರ್ ಆಗುತ್ತೆ. ನೆಕ್ಸ್ಟ್ ರಿಮೋಟ್ ಮಾನಿಟರಿಂಗ್, ಅಂದರೆ ನೀವು ಒಂದು ಕಡೆ ಇರೋದೇ ಬೇಕಾಗಿಲ್ಲ. ಇವಾಗ ರಿಮೋಟ್ ಮಾನಿಟರಿಂಗ್ ಆಲ್ರೆಡಿ ಶುರು ಆಗಿದೆ ನೋಡಿ. ಇವತ್ತೊಂದು ಕ್ಯಾಮ್ರಾ ನಾವು ಇಟ್ಕೊಳ್ಬೋದು. ಇವಾಗ ನೀವೊಂದು ಎಲ್ಲೋ ನಿಮ್ಮದೊಂದು ಫಾರ್ಮ್ ಲ್ಯಾಂಡ್ ಇದೆ, ನೀವು ಇಲ್ಲಿ ಮನೇಲಿದ್ದೀರಾ, ಆ ಫಾರ್ಮ್ ಲ್ಯಾಂಡಲ್ಲಿ ನೀವೊಂದು 360 ಡಿಗ್ರಿ ಕ್ಯಾಮ್ರಾ ಇಟ್ಬಿಟ್ರೆ ಯಾರಾದರೂ ಒಳಗೆ ಬರ್ತಾರಾ ಏನು ಅಂತೆಲ್ಲ ನೋಡ್ಬೋದು. ಜೊತೆಗೆ ಅದರಲ್ಲಿ ಅಲ್ಲೇ ರೆಕಾರ್ಡಿಂಗ್ ಆಗುತ್ತೆ, ನಿಮ್ಮ ಮೊಬೈಲಲ್ಲೇ ನೋಡ್ಬೋದು, ಇಲ್ಲ ನಿಮ್ಮ ಲ್ಯಾಪ್ಟಾಪು, ಐಪ್ಯಾಡು, ಈ ಥರ ಟೆಕ್ನಾಲಜಿ ಆಲ್ರೆಡಿ ಬಂದಿದೆ. ನೀವೆಲ್ಲ ನೋಡ್ಬೋದು, ಯಾರು ಎಂಟ್ರಿ ಆದರೆ ಯಾರು ಎಂಟ್ರಿ ಆಗ್ತಿದ್ದಾರೆ, ಯಾರು ಓಡಾಡ್ತಿದ್ದಾರೆ, ನಿಮ್ಗೆ ಅಲ್ಲಿ ಯಾರು ಕೆಲಸ ಮಾಡೋರು ಇದ್ದಾರೆ, ಯಾರಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ ಅಂತೆಲ್ಲ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಜೊತೆಗೆ ಕನ್ಸ್ಟ್ರಕ್ಷನ್ ಸೈಟ್ ಮಾನಿಟರ್ಸ್, ಎಲ್ಲೊಂದು ಕನ್ಸ್ಟ್ರಕ್ಷನ್ ನಡೀತಿರುತ್ತೆ, ನೀವು ಆ ದಿನ ಹೋಗ್ಲಿಕ್ಕಾಗಿಲ್ಲ, ಓಕೆ, ಈ ಒಂದು ಟೆಕ್ನಾಲಜಿ ನೀವು ಒಂದಲ್ಲಿ ಹಾಕಿದರೆ ಅದೊಂದು ಮಾನಿಟರ್ ಮಾಡ್ಬೋದು ನೀವು. ನೆಕ್ಸ್ಟ್ ಯಾರಾದ್ರು ಬಿಲ್ಡಿಂಗ್ ಇನ್ಸ್ಪೆಕ್ಟರ್ಸ್ ಇದ್ದರೆ ಇದನ್ನು ಈ ಒಂದು ಕ್ಯಾಮ್ರಾಸ್ ಇಲ್ಲ ಈ ರೋಬೋಟಿಕ್ಕು ಬಿಲ್ಡಿಂಗ್ ಇನ್ಸ್ಪೆಕ್ಟರ್ಸ್ ಥರ ಅಲ್ಲಿ ಇನ್ಸ್ಪೆಕ್ಷನ್ ಮಾಡ್ಬೋದು. ಸೆಕ್ಯೂರಿಟಿ ಗಾರ್ಡ್ಸ್ ಬೇಕಾಗಿರೋಲ್ಲ ಅಷ್ಟು. ನೆಕ್ಸ್ಟು ಯಾಕಂದರೆ ಈ ರೋಬೋಟ್ಸೇ ಸೆಕ್ಯೂರಿಟಿ ಗಾರ್ಡ್ ಥರ ಅಲ್ಲಿ ಕೆಲಸ ಮಾಡ್ಬೋದು. ದೆನ್ ಪರೋಲ್ ಆಫೀಸರ್ಸ್, ಸೊ ಈ ಥರ ಟೆಕ್ನಾಲಜೀಸ್ ಎಲ್ಲ ಇದೆ. ನೆಕ್ಸ್ಟು 3D ಪ್ರಿಂಟರ್ಸ್ ಬಗ್ಗೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಇನ್ ದ ಪಾಸ್ಟ್ relied on subtractive processes where blocks of metal, wood or other material as material removed with drills, laser cutters and other machines until the final part was complete. This involved skilled machine operators and material handlers. As a result, parts can be manufactured locally for less money than even the cheapest labor in foreign manufacturing plants. This technology is already being used in many fields: jewelry, footwear, industrial design, architecture, engineering and construction, automotive, aerospace, dental and medical industries, education, geographic information systems, civil engineering and many others. So ಈಗ ಓದಿರೋಂಥ ಈ ಜ್ಯುವೆಲರಿ ಆಗಲಿ, ಫುಟ್ವೇರ್ ಇಂಡಸ್ಟ್ರಿ, ಡಿಸೈನ್ ಆಗಲಿ, ಇದರಲ್ಲೆಲ್ಲ ಈ ಒಂದು ಟೆಕ್ನಾಲಜಿ ಬರೋದ್ರಿಂದ ಜೊತೆಗೆ ಇದು ಚೀಪೆಸ್ಟ್ ಲೇಬರು ಆಗುತ್ತೆ. ಓಕೆ, ಮತ್ತು ಇದು ಲೆಸ್ ಮನಿ ದೆನ್ ಎವರ್ ಈವನ್ ದ ಚೀಪೆಸ್ಟ್ ಲೇಬರ್. ಸೊ ಇಟ್ಸ್ ಚೀಪೆಸ್ಟ್ ಕಾನ್ಸೆಪ್ಟ್ ಆಗುತ್ತೆ. ಅವಾಗ ಅವ್ರಿಗೆ ಅಷ್ಟು ಖರ್ಚು ಬೀಳೋದಿಲ್ಲ. ಸೊ ಈ ಲೇಸರ್ ಕಟ್ಟರ್ಸೇ ಆಗಲಿ, ಇದೆಲ್ಲ ಇವತ್ತು ಮನುಷ್ಯರು ಮಾಡ್ತಿದ್ದಾರೆ. ಡ್ರಿಲ್ಸೇ ಆಗಲಿ, ಲೇಸರ್ ಕಟ್ಟರ್ಸೇ ಆಗಲಿ, ಅದರ್ ಮೆಷಿನ್ಸ್ ಆಗಲಿ, ಆ ಮೆಷಿನ್ ರಿಪೇರ್ ಆಗಲಿ, ಮ್ಯಾನೇಜ್ ಮಾಡೋದೇ ಆಗಲಿ, ಇದೆಲ್ಲ ಈ ರೋಬೋಟ್ಸ್ ಮಾಡೋಕ್ಕೆ ಹೋಗುತ್ತೆ. ಇಲ್ಲೊಂದು ಲಿಸ್ಟ್ ಇದೆ, ಆ ಲಿಸ್ಟು ಲೆಟ್ಸ್ ಲುಕ್ ಅಟ್ ದಟ್ ಲಿಸ್ಟ್. ವ್ಯಾನಿಷಿಂಗ್ ಜಾಬ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ.
ಪ್ಲಾಸ್ಟಿಕ್ ಪ್ರೆಸ್ ಆಪರೇಟರ್ಸ್, ಮಿಷಿನಿಸ್ಟು, ಇಲ್ಲ ಶಿಪ್ಪಿಂಗ್ ಆ್ಯಂಡ್ ರಿಸೀವಿಂಗು, ಯೂನಿಯನ್ ರಿಪ್ರೆಸೆಂಟೇಟಿವ್ಸ್, ವೇರ್ ಹೌಸ್ ವರ್ಕರ್ಸು. ಈ ವೇರ್ ಹೌಸಲ್ಲೆಲ್ಲ ಕೆಲಸ ಮಾಡೋವಂಥ ವರ್ಕರ್ಸು ಇವಾಗೆಲ್ಲ ವೆಯ್ಟ್ ಲಿಫ್ಟಿಂಗ್ ಇದರಲ್ಲೇ ಮಾಡ್ತಾರೆ, ರೋಬೋಟ್ಸೇ ಮಾಡ್ತವೆ, ಮೆಷಿನರಿಗಳೇ. ಸೊ ಹಾಗಾಗಿ ಈ ಥರ ಕೆಲಸಗಳೆಲ್ಲ ಡಿಸಪಿಯರ್ ಆಗುತ್ತೆ. ಸೊ ಒಬ್ಬರು ಮನುಷ್ಯ ಆಪ್ರೇಟ್ ಮಾಡೋರು ಡಿಸಪಿಯರ್ ಆಗ್ತಾರೆ, ಇಲ್ಲಾಂದರೆ ಲೇಬರು ಅದನ್ನು ವೆಯ್ಟ್ ಎತ್ಕೊಂಡೋಗಿ ಒಂದು ಕಡೆ ಪ್ಲೇಸ್ ಮಾಡ್ತಾರೆ, ಅವ್ರಿಗೂ ಕೆಲಸ ಕಳ್ಕೊಳ್ಳೋ ಅಂಥ ಸ್ಥಿತಿ ಇದೆ. ಆದರೆ ಇದನ್ನು ಅವಕಾಶ ಅಂತಲೂ ನೋಡ್ಬೋದು. ಉದ್ಯಮಿಗಳು ನೀವೇನೋ ಒಂದು ಬಿಸ್ನೆಸ್ ಶುರು ಮಾಡಿದ್ರೆ ಈ ಥರ ಒಂದು ಮೆಷಿನರಿ ನಿಮ್ಮ ಹತ್ರ ಇದ್ದರೆ ನೀವು ಇದನ್ನೆಲ್ಲ ಶಿಪ್ಪಿಂಗ್ ಯಾರ್ಡಲ್ಲೇ ಆಗಲಿ ಇಲ್ಲ ಒಂದು ಏರ್ಪೋರ್ಟಲ್ಲೇ ಆಗಲಿ ಈ ಥರ ಮೆಷಿನರಿ ನೀವು ಪ್ರೊವೈಡ್ ಮಾಡ್ಬೋದು. ಸೊ there are different options. So contour crafting is a form of 3D printing that uses robotic arms and nozzles to squeeze out layers of concrete or other materials, moving back and forth over a set path in order to fabricate large objects such as houses. It is a construction technology that has great potential for low-cost, customized buildings that are quicker to make, reducing energy and emissions along the way. ನಮ್ಮ ಮೊದಲೆಲ್ಲ ನಾವೇನು ಮಾಡ್ತಿದ್ವಿ, ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಜನ ಹೋಗ್ಬಿಟ್ಟು ಅಲ್ಲೇ ಒಂದು ಸೈಟ್ ಹತ್ರ ಹೋಗಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ರು. ಇವಾಗೆಲ್ಲ ವಾಲ್ಸ್ ಎಲ್ಲ ಏನಾಗ್ತಿದೆ, ರೆಡಿಮೇಡ್ ವಾಲ್ಸ್ ಅಂತಲೇ ಸಿಗ್ತಾ ಇದೆ. ಅದನ್ನು ರೋಬೋಟಿಕ್ ಮಾಡಿರೋವಂಥ ನಿಮ್ಗೆ ಹೆಂಗೆ ಡಿಸೈನ್ ಬೇಕು ಆ ಥರ ಒಂದು ಡಿಸೈನ್ ಮಾಡಿಬಿಟ್ಟು ಅದು ನಿಮ್ಮ ಒಂದು ಫೌಂಡೇಶನ್ ಹತ್ರ ಅಲ್ಲಿ ತಂದು ಅದನ್ನು ಫಿಕ್ಸ್ ಮಾಡ್ತಾರೆ. ಫಿಕ್ಸ್ ಮಾಡಿಬಿಟ್ಟು ನಿಮಗೆ ಮನೆ ಒಂದು ಕನ್ಸ್ಟ್ರಕ್ಷನ್ ಆಗೋದು 9 ತಿಂಗಳು ಇಲ್ಲ 10 ತಿಂಗಳು, ಅದು ಡಿಪೆಂಡ್ ಆನ್ ನಿಮ್ಮ ಒಂದು ಇನ್ವೆಸ್ಟ್ಮೆಂಟೇ ಆಗಲಿ ಏನಾಗಲಿ. ಅಷ್ಟು ಟೈಮ್ ತಗೊಳ್ಳೋ ಬದಲು ಇವರೆಲ್ಲ ರೆಡಿಮೇಡು ರೋಬೋಟ್ಸಿಂದ ಮಾಡಿರೋ ಅಂಥದ್ದು ತಂದು ನಿಮಗೆ ಅದು ಹೆಂಗೆ ಬೇಕು ಹಾಗೆ ನಿಮಗೆ ಕನ್ಸ್ಟ್ರಕ್ಟ್ ಮಾಡಿ ಇವತ್ತು ಕೊಡೋವಂಥ ಸ್ಥಿತಿ ಬಂದಿದೆ. ಹಾಗಾಗಿ ಒಂದು ಕಡೆ ಅವಕಾಶ, ಇನ್ನೊಂದು ಕಡೆ ಕೆಲಸ ಕಳ್ಕೊಳ್ಳೋ ಅಂಥ ಒಂದು ಸ್ಥಿತಿ ಇದೆ. ಸೊ ನೀವು ಇದನ್ನು ಹೇಗೆ ಈ ಒಂದು ಸ್ಕಿಲ್ ಕಳೀತೀರಾ ಅನ್ನೋದು ಭಾಳ ಇಂಪಾರ್ಟೆಂಟ್. ದಿಸ್ ಟೈಪ್ ಆಫ್ ಟೆಕ್ನಾಲಜಿ ವಿಲ್ ಹ್ಯಾವ್ ಮೇಜರ್ ಇಂಪ್ಲಿಕೇಶನ್ ಆಲ್ ಕನ್ಸ್ಟ್ರಕ್ಷನ್, ಬಿಲ್ಡಿಂಗ್ ಆ್ಯಂಡ್ ಹೋಮ್ ರಿಪೇರ್ ಜಾಬ್ಸ್. ಮನೆ ರಿಪೇರ್ ಮಾಡೋದೇ ಆಗಲಿ, ಕನ್ಸ್ಟ್ರಕ್ಷನ್ ಆಗಲಿ, ಬಿಲ್ಡಿಂಗ್ ಆಗಲಿ, ಈ ಥರ ವಿಷಯದಲ್ಲೆಲ್ಲ ಕೆಲಸ ಕಡಿಮೆ ಆಗುತ್ತೆ. ಇದರಲ್ಲಿ ವ್ಯಾನಿಷಿಂಗ್ ಜಾಬ್ಸ್ ಏನೇನಂತ ನೋಡೋಣ. ವ್ಯಾನಿಷಿಂಗ್ ಜಾಬ್ಸ್ ಅಂದರೆ ಯಾವುದಾದ್ರು ಅಂತ ನೋಡೋಣ. ಹೋಮ್ ಕನ್ಸ್ಟ್ರಕ್ಷನಲ್ಲಿ ಕಾರ್ಪೆಂಟರ್ಸ್ ಅವ್ರ ಕೆಲಸ ಕಳ್ಕೊಳ್ಳೋ ಚಾನ್ಸಸ್ ಇದೆ. ಕಾಂಕ್ರೀಟ್ ವರ್ಕರ್ಸ್, ನಾನು ಹೇಳೋ ಹಾಗೆ ಕಾಂಕ್ರೀಟ್ ವರ್ಕರ್ಸ್. ಹೋಮ್ ರೀಮಾಡೆಲಿಂಗ್, ಒಂದು ಇಂಟೀರಿಯರ್ಸ್ ಆಗಲಿ ರೀಮಾಡೆಲ್ ಮಾಡಬೇಕಾದ್ರೆ, ಇಲ್ಲ ಒಂದು ಡ್ಯಾಮೇಜ್ ಇರುತ್ತೆ ಅದನ್ನು ರೀಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ, ರೀಮಾಡೆಲ್ ಮಾಡಬೇಕಾದ್ರೆ ಅದಕ್ಕೂ ರೋಬೋಟಿಕ್ ಮೆಷಿನ್ಸ್. ಸಿಟಿ ಪ್ಲ್ಯಾನರ್ಸ್, ಸಿಟಿಯನ್ನು ಪ್ಲ್ಯಾನ್ ಮಾಡಬೇಕಾದ್ರೆ. ಹೋಮ್ ಓನರ್ಸ್, ಇನ್ಶೂರೆನ್ಸ್ ಏಜೆಂಟ್ಸ್, ರಿಯಲ್ ಎಸ್ಟೇಟ್ ಏಜೆಂಟ್ಸ್, ಇವರೆಲ್ಲ ಡಿಸಪಿಯರ್ ಆಗಿಬಿಡ್ತಾರೆ. ಅವ್ರಿಗೆ ಅಂದರೆ ಡಿಸಪಿಯರ್ ಅಂದರೆ ಅಂಥವ್ರ ಕೆಲಸ ಇರೋದಿಲ್ಲ. ಸೊ ನೀವು ಆ ಹೊಸ ಟೆಕ್ನಾಲಜಿ ನೀವು ಅಳವಡಿಸ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಬಿಗ್ ಡೇಟಾ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಾನು ಹೇಳಿದಾಗೆ a few months ago Stephen Hawking opened the world's eyes to the dangers of artificial intelligence, warning that it has the potential of outsmarting humans in the financial market. When Christian Hammond, CTO of Narrative Science, predicted by 2030 90% of all the news will be written by computers, he was referring to AI software that is quickly coming up the learning curve. ಇಲ್ಲೆರಡು ವಿಷಯ ಸ್ಟೀಫನ್ ಹಾಕಿಂಗ್ಸ್ ಹೇಳ್ತಿದ್ದಾರೆ. ಏನು, ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮನುಷ್ಯರನ್ನೇ ಔಟ್ಸ್ಮಾರ್ಟ್ ಮಾಡಿಬಿಟ್ಟು ಫಿನಾನ್ಷಿಯಲ್ ಮಾರ್ಕೆಟಲ್ಲಿ ಎಸ್ಪೆಷಲಿ ಅದು ಕಂಟ್ರೋಲಲ್ಲಿರುತ್ತೆ. ಸೊ ಮನುಷ್ಯರು ಇವತ್ತು ನಾವೆಲ್ಲ ಇವ್ರ ಮೇಲೆ ಡಿಪೆಂಡ್ ಆಗ್ತೀವಿ, ಫಿನಾನ್ಷಿಯಲ್ ಪ್ಲ್ಯಾನರ್ಸ್, ಅಡ್ವೈಸರ್ಸ್ ಅಂಥೇಳಿ. ಅವರಿಂದ ನಮಗೆ ಈ ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ, ಯಾವುದ್ರಲ್ಲಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂಥೇಳಿ. ಈ ವಿಷಯದಲ್ಲೂ ನಾಳೆ ಫ್ಯೂಚರಲ್ಲಿ ಬೈ 2030 ಎಲ್ಲನೂ ಡಿಸಪಿಯರ್ ಆಗೋಕ್ಕೆ ಹೋಗ್ತಿದೆ. ಅದು ಸ್ವಲ್ಪ ನಾವು ಈ ಥರ ಒಂದು ಫೀಲ್ಡಲ್ಲಿ ನೀವೇನಾದರೂ ಇವತ್ತು ಕಲಿಬೇಕು ಅಂತ ಹೇಳಿದರೆ ನಿಮ್ಗೆ ಅಷ್ಟು ಉಪಯೋಗ ಆಗೋದಿಲ್ಲ. ಸೊ ನೀವು ಏನಾದ್ರು ಯಂಗ್ಸ್ಟರ್ಸ್ ನಾಳೆ ಈ ಫೀಲ್ಡಲ್ಲಿ ಓದಬೇಕು ಅಂತ ಹೇಳಿದ್ರು ನಾಳೆ ನಿಮ್ಗೆ ಕಷ್ಟ ಆಗ್ಬೋದು, ಕೆಲಸ ಕಳ್ಕೊಳ್ಳೋಂಥ ಸ್ಥಿತಿ ಇರ್ಬೋದು. ಅದೇ ರೀತಿಯಲ್ಲಿ ಉದ್ಯಮಿಗಳಿಗೆ ಈ ಥರ ಒಂದು ಅವಕಾಶಗಳೂ ಇರುತ್ತೆ ಈ ಒಂದು ಟೆಕ್ನಾಲಜಿ ತರಲಿಕ್ಕೆ. ಜೊತೆಗೆ ಈ ಥರ ಒಂದು ನ್ಯೂಸಸ್ ಎಲ್ಲ ಇದನ್ನು ನಾಳೆ ರೋಬೋಟಿಕ್, ನಾಳೆ ನನ್ನ ಕೆಲಸನೂ ರೋಬೋಟಿಕ್ ಅನ್ನು ಮಾಡ್ಬೋದು. ಸೊ ಹಾಗಾಗಿ ವಿಲ್ ಆಲ್ ಹ್ಯಾವ್ ಟು ಬಿ ಪ್ರಿಪೇರ್ಡ್. ವ್ಯಾನಿಷಿಂಗ್ ಜಾಬ್ಸ್ ಏನೇನಿದೆ ನೋಡೋಣ. ಈ ಫೀಲ್ಡಲ್ಲಿ ರೈಟಿಂಗ್ ಅನ್ನೋ
ಫೀಲ್ಡಲ್ಲಿ ನ್ಯೂಸ್ ರಿಪೋರ್ಟರ್ಸ್ ಆಗಲಿ, ಸ್ಪೋರ್ಟ್ಸ್ ರಿಪೋರ್ಟರ್ಸ್ ಆಗಲಿ, ವಾಲ್ ಸ್ಟ್ರೀಟ್ ರಿಪೋರ್ಟರ್ಸ್ ಆಗಲಿ, ಜರ್ನಲಿಸ್ಟ್, ಆಥರ್ಸ್, ಓಕೆ, ಇದೆಲ್ಲ ವ್ಯಾನಿಷ್ ಆಗಿಬಿಡುತ್ತೆ ನಾಳೆ. ಇದೆಲ್ಲ ಕೆಲಸವನ್ನು ರೋಬೋಟೇ ಮಾಡುತ್ತೆ. ಮಿಲಿಟ್ರಿ ಪ್ಲ್ಯಾನರ್ಸ್ ಆಗಲಿ, ಟ್ರಾನ್ಸ್ಲೇಟರ್ಸ್, ಇವತ್ತು ಟ್ರಾನ್ಸ್ಲೇಟರ್ ವಾಯ್ಸ್ ಟು ಟೆಕ್ಸ್ಟ್ ಅಂತ ಆಲ್ರೆಡಿ ಬಂದಿದೆ. ಅದು ಟೆಕ್ನಾಲಜಿ ಅಷ್ಟು ಇಂಪ್ರೂವ್ ಆಗಿಲ್ಲ, ಆದರೆ ಫ್ಯೂಚರಲ್ಲಿ ಹಾಗೆ ಹಿಂಗೆ ರಿಸರ್ಚ್ ಮಾಡ್ತಾ ಅದೆಲ್ಲ ಇಂಪ್ರೂವೈಸ್ ಆಗುತ್ತೆ. ಸೊ ವಿಲ್ ಹ್ಯಾವ್ ಟು ಬಿ ಕೇರ್ಫುಲ್ ಆನ್ ದಿಸ್. ನೆಕ್ಸ್ಟ್ ಮೆಡಿಕಲ್ ಫೀಲ್ಡಲ್ಲಿ ನೋಡೋಣ. ಮೆಡಿಕಲಲ್ಲಿ ಡಯಟಿಷಿಯನ್ಸೇ ಆಗಲಿ, ನ್ಯೂಟ್ರಿಷನಿಸ್ಟೇ ಆಗಲಿ, ಡಾಕ್ಟರ್ಸ್, ಸೊನೋಗ್ರಾಫರ್ಸ್, ಫ್ಲೆಬೋಟೋಮಿಸ್, ಈ ಥರ ಒಂದು ಆಪರ್ಚುನಿಟೀಸ್, ಯಾರು ಡಾಕ್ಟರ್ಸ್ ಅಲ್ಲ, ಡಯಟಿಷಿಯನ್ಸ್ ಆಗಲಿ, ನ್ಯೂಟ್ರಿಷನಿಸ್ಟ್ ಆಗಲಿ, ಇವರೆಲ್ಲ ಒಂದು ಕೆಲಸ ಕಳ್ಕೊಳ್ಳೋಂತಿದೆ. ಇವತ್ತೆಲ್ಲರೂ ನಾವು ಏನು ಮಾಡ್ತೀವಿ, ನಮಗೇನೋ ಒಂದು ಟ್ರೀಟ್ಮೆಂಟ್ ಬೇಕು, ಇಲ್ಲ ಏನೋ ತೊಂದರೆ ಆಯಿತು ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿಬಿಡ್ತೀವಿ, ಈ ಮೆಡಿಸಿನ್ ಏನು, ಆ ಮೆಡಿಸಿನ್ ಏನು ಅಂತ. ಇವತ್ತೆಲ್ಲ ದ ವರ್ಲ್ಡ್ ಹಸ್ ಶ್ರಂಕ್, ಎಲ್ಲ ಇನ್ಫಾರ್ಮೇಷನ್ನು ಕೈಯಲ್ಲೇ ಸಿಗ್ತದೆ. ನಿಮ್ಮ ಮೊಬೈಲಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ, ಡೇಟಾ ಇರೋದ್ರಿಂದ, ಇಂಟರ್ನೆಟ್ ಇರೋದ್ರಿಂದ ನಿಮ್ಗೆ ಏನು ಬೇಕು ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ. ನೆನ್ನೆ ನಾನು ಫಿಸಿಕಲ್ ಟ್ರೈನಿಂಗ್ ತೊಗೊಳ್ತಾ ಇದ್ದೆ ಒಬ್ಬರ ಹತ್ರ. ನಾನು ಅವ್ರು ಹೇಳ್ಕೊಳ್ತಿರೋ ಎಲ್ಲ ಎಕ್ಸಸೈಸ್ ನಾನು ಯೂಟ್ಯೂಬಲ್ಲಿ ಈ ಇನ್ಫಾರ್ಮೇಷನ್ ನೋಡಿ ನಾನು ತಿಳ್ಕೊಂಡಿದ್ದೆ. ಆದರೆ ಹ್ಯೂಮನ್ ಯಾರು ಇದ್ದರೆ ಇನ್ನೂ ಬೆಟರ್, ಅವ್ರು ಡಾಕ್ಟರ್ಸ್ ಕರೆಕ್ಟಾಗಿ ಹೇಳ್ತಾರೆ. ಏನೋ ಕ್ವೆಶ್ಚನ್ ಇದೆ ನಾವು ಅವಾಗೂ ಕೇಳ್ಬೋದು. ಇಲ್ಲೂ ಫ್ಯೂಚರ್ಲಿ ಹಾಗೆ ಆಗುತ್ತೆ, ಹ್ಯೂಮನ್ ರಿಪ್ಲೇಸ್ಮೆಂಟ್ ಆಗುತ್ತೆ. ನಾವೇನು ಕ್ವೆಶ್ಚನ್ ಕೇಳ್ತಾರೆ ಅದಕ್ಕೆ ತಕ್ಕಂತೆ ಇಮಿಡಿಯೇಟ್ ಅದೇ ಆನ್ಸರ್ ಬರುತ್ತೆ. ಸೊ ಈ ಥರ ಒಂದು ಟೆಕ್ನಾಲಜಿ ಮುಂದೆ ಬರ್ತಿದೆ. Other things like radiologists, psychotherapists, counselors, psychologists, ಇವರೆಲ್ಲ ನಾಳೆ ಕೆಲಸ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಈ ಟೆಕ್ನಾಲಜಿ ಇರೋದ್ರಿಂದ. ಫಿನಾನ್ಷಿಯಲ್ ಸರ್ವಿಸಸ್ಸು ಅಂದರೆ ಫಿನಾನ್ಷಿಯಲ್ ಪ್ಲ್ಯಾನರ್ಸೇ ಆಗಲಿ, ಇವು ಅಡ್ವೈಸರ್ಸ್ ಆಗಲಿ, ನಾನು ಆಲ್ರೆಡಿ ಇದ್ರ ಬಗ್ಗೆ ನಾನು ಹೇಳಿದೆ. ಸೊ ಅವರು ಮತ್ತು ಅಕೌಂಟೆಂಟ್ಸೂ ಅಷ್ಟೇ. ಇವಾಗೇನಾಗ್ತಿದೆ ಅಂದರೆ, ನಿಮ್ಮ ಕೈಲಿ ಒಂದು ಕಸ್ಟಮರ್ ಒಂದು ಚೆಕ್ ಕೊಟ್ಟರು ಅಂದರೆ ಆ ಚೆಕ್ನ ನೀವು ಸ್ಕ್ಯಾನ್ ಮಾಡಿದರೆ ಸಾಕು, ಅದು ಅದೇ ಭಾಗ ಆಗಿರುತ್ತೆ. ಇದು ಈ ಕಸ್ಟಮರ್ನ ಡೀಟೇಲ್ಸು. ನೀವು ಆಲ್ರೆಡಿ ಒಂದು ಬಿಲ್ ಮಾಡಿರ್ತೀರ, ಬಿಲ್ಲೂ ಸ್ಕ್ಯಾನ್ ಮಾಡಿದರೆ ಆ ಬಿಲ್ ನಂಬರು, ಅಮೌಂಟ್ ಏನು, ಆಮೇಲೆ ಅವ್ರು ಚೆಕ್ ಕೊಟ್ಟರೆ ಏನು ಖರ್ಚಾಗಿದೆ, ಏನು ಚೆಕ್ಕು ಆ ಒಂದು ಬಿಲ್ಗೆ ನಂಬರ್ಗೆ ಮ್ಯಾಚ್ ಆಗ್ತಿದೆಯಾ ಅಂತ ಅದನ್ನು ಆಲ್ರೆಡಿ ಇನ್ಫಾರ್ಮೇಷನ್ ಬಂದುಬಿಡುತ್ತೆ. ನೀವೊಂದು ಅಕೌಂಟೆಂಟ್ ಬೇಕಾಗಿಲ್ಲ, ನೀವು ಎಂಟ್ರಿ ಮಾಡೋದು ಬೇಕಾಗಿಲ್ಲ, ಎಲ್ಲ ಸ್ಕ್ಯಾನ್ ಮಾಡಿದರೆ ಸಾಕು ಅದು ಎಂಟ್ರಿ ಆಗುತ್ತೆ. ನೀವು ಬರೋ ಇನ್ವಾಯ್ಸು, ಬಿಲ್ಸ್ ಎಲ್ಲ ನೀವು ಸ್ಕ್ಯಾನ್ ಮಾಡಿದರೆ ಅದೇ ಸಾಫ್ಟ್ವೇರು ಇನ್ಫಾರ್ಮೇಷನ್ ತೊಗೊಂಡು ಅದು ಅಕೌಂಟಿಂಗ್ ಥರ ನಿಮ್ಮ ಕೆಲಸ ಮಾಡುತ್ತೆ. ಟ್ಯಾಕ್ಸ್ ಅಡ್ವೈಸರ್ಸೇ ಆಗಲಿ, ಆಡಿಟರ್ಸೇ ಆಗಲಿ, ಬುಕ್ ಕೀಪರ್ಸ್, ಎಕ್ಸೆಪ್ಟ್ ಫಾರ್ ಚಾರ್ಟರ್ಡ್ ಅಕೌಂಟೆಂಟ್ ಸಿಗ್ನೇಚರು, ಬೇರೆ ಎಲ್ಲ ಆಡಿಟಿಂಗ್ ಎಲ್ಲ ಒಂದು ಕಂಪ್ಯೂಟ್ರೇ ಮಾಡಿಬಿಡುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ಮಾಡಿಬಿಡುತ್ತೆ. ಸೊ ನೀವೇನಾದರೂ ಆಡಿಟರ್ ಆಗಿದರೆ, ಇಲ್ಲಾಂದರೆ ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಅಂದರೆ ನಿಮಗೆ ಕೆಲಸ ಮಾಡೋ ಜನನೇ ಬೇಕಾಗಿಲ್ಲ, ಎಲ್ಲ ಈ ಕಂಪ್ಯೂಟರ್ಸ್ ರಿಪ್ಲೇಸ್ ಮಾಡುತ್ತೆ. ಬಿಕಾಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಲೇಟೆಸ್ಟ್ ಟೆಕ್ನಾಲಜಿ ವಿಲ್ ರಿಪ್ಲೇಸ್, ಸೊ ದಟ್ ಮೇಕ್ಸ್ ಯುವರ್ ಜಾಬ್ ಈಸ್. ಯಾರಾದರೂ ಒಬ್ಬರು ಒಂದು ಸ್ಕ್ಯಾನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಸಾಕು, ಎಲ್ಲ ಅದೇ ಡೀಟೇಲ್ಸ್ ಎಲ್ಲ ಇದು ಮಾಡುತ್ತೆ. ನೀವು ಅಷ್ಟು ಜನ ಹಾಕ್ಕೊಂಡು ಅಷ್ಟು ಕಂಪ್ಯೂಟರ್ ಹಾಕೊಳ್ಳೋ ಅವಶ್ಯಕತೆ ಬರಲ್ಲ, ನಿಮಗೂ ಅದೆಲ್ಲ ಒಂದು ಸೇವಿಂಗ್ಸ್ ಆಗುತ್ತೆ ಆ್ಯಸ್ ಎನ್ ಆಡಿಟರ್. ಬಟ್ ಅದರ್ವೈಸ್ ಅಕೌಂಟೆಂಟ್ಸ್ ಏನಾದರೂ ಬರೀ ಅಕೌಂಟೆಂಟ್ಸ್ ಓದಿದರೆ ಸಾಕಾಗಲ್ಲ, ನೀವು ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕಾಗುತ್ತೆ. ಇಲ್ಲಾಂದರೆ ನಾಳೆ ಆ ಕೆಲಸ ಡಿಸಪಿಯರ್ ಆಗುತ್ತೆ ಬರೀ ಅಕೌಂಟೆಂಟ್ ಆಗ್ತೀನಿ ಅಂತ ಹೇಳಿದರೆ. ಯಾಕಂದರೆ ವಿಲ್ ಬಿ ದ ಸೈನಿಂಗ್ ಅಥಾರಿಟಿ, ಅದು ಭಾಳ ಇಂಪಾರ್ಟೆಂಟ್ ಅಕಾರ್ಡಿಂಗ್ ಟು ದ ಗವರ್ನಿಂಗ್ ಲಾಸ್. ನೆಕ್ಸ್ಟ್ ಅಕೌಂಟೆಂಟ್ಸ್, ಟ್ಯಾಕ್ಸ್ ಅಡ್ವೈಸರ್ಸ್ ಆಗಲಿ, ಆಡಿಟರ್ಸ್, ಬುಕ್ ಕೀಪರ್ಸ್. ಈ ಬುಕ್ ಕೀಪಿಂಗ್ ಎಲ್ಲನೂ ಇವಾಗ ಆಲ್ರೆಡಿ ಡಿಫ್ರೆಂಟ್ ಟೆಕ್ನಾಲಜಿ ಆಲ್ರೆಡಿ ಬಂದುಬಿಟ್ಟಿದೆ. ಟ್ಯಾಲಿ ಎಲ್ಲ ಭಾಳ ಹೆಲ್ಪ್ ಆಗ್ತಿದೆ. ಟ್ಯಾಲಿಗೂ ಚೀಪೆಸ್ಟ್, ಇನ್ನೂ ಬೇರೆ ಸಾಫ್ಟ್ವೇರ್ಸ್ ಎಲ್ಲ ಇದೆ, ವಿಚ್ ಈಸ್ ವೆರಿ ಹೆಲ್ಪ್ಫುಲ್ ಟು ಪೀಪಲ್. ವಿತ್ ಓನ್ಲಿ 500 rupees ನೀವೊಂದು ಸಾಫ್ಟ್ವೇರ್ ನೀವು ಡೌನ್ಲೋಡ್ ಮಾಡೋವಂಥ ಸಿಚುವೇಶನೂ ಆಲ್ರೆಡಿ ಬಂದುಬಿಟ್ಟಿದೆ. ಬೇರೆ ಕೆಲಸಗಳು ಯಾವುದಾದ್ರು, ಲಾಯರ್ಸ್, ಕಂಪ್ಲೇಂಟ್ಸ್ ಆಫೀಸ್ ವರ್ಕರ್ಸ್, ಬಿಲ್ ಕಲೆಕ್ಟರ್ಸ್. ಸೊ ನಾಳೆ ಬಿಲ್ ಕಲೆಕ್ಟರ್ಸ್ ಆಗಲಿ ಒಂದು ರೋಬೋಟ್ ಬಂದ್ಬಿಟ್ಟು ಒಂದು ಬಿಲ್ ಕಲೆಕ್ಷನ್ನು ಮಾಡ್ಬೋದು. ಮಿಸ್ಸೆಲೇನಿಯಸ್, ಅದು ಮೀಟಿಂಗು, ಈವೆಂಟ್ ಪ್ಲ್ಯಾನರ್ಸು, ಪ್ಲ್ಯಾನಿಂಗ್. ಇವತ್ತು ನೋಡಿ, ಏನಾದ್ರು ಒಂದು ಮೀಟಿಂಗ್ ನೀವೇನಾದ್ರು ಆರ್ಗನೈಸ್ ಮಾಡಬೇಕಾದ್ರೆ ನೀವೇನು ಯೋಚನೆ ಮಾಡೋದು ಬೇಕಾಗಿಲ್ಲ, ಅದಕ್ಕೂ ಆಲ್ರೆಡಿ ಎಷ್ಟೊಂದು ಆ್ಯಪ್ಸ್ ಬಂದುಬಿಟ್ಟಿದೆ. ನೀವು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಲಿಕ್ಕೆ ಆಗಲಿ, ನಾನು ಲಾಸ್ಟ್ ಪ್ರೋಗ್ರಾಮಲ್ಲಿ ಮಾತಾಡಿದ್ದೆ ಇದ್ರ ಬಗ್ಗೆ. ನೀವು ಒಂದು ಸಾಫ್ಟ್ವೇರ್ ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಅದೇ ಪ್ಲ್ಯಾನಿಂಗ್ ಮಾಡುತ್ತೆ. ಸೊ
ನಿಮ್ಮ ಜಸ್ಟ್ ಅಲಾರ್ಮ್ ಬರುತ್ತೆ. ಅಲಾರ್ಮ್ ಬಂದಾಗ ಇವತ್ತು ಈ ಕೆಲಸ ಇದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಆ ಥರ ನೀವು ಫೋಕಸ್ ಮಾಡ್ಬೋದು. ಮತ್ತು ಕಾಸ್ಟ್ ಎಸ್ಟಿಮೇಟರ್ಸೇ ಆಗಲಿ, ಏನಾದ್ರು ಕಾಸ್ಟ್ ಎಸ್ಟಿಮೇಷನ್ ಏನೋ ಮಾಡಬೇಕಾದ್ರೂ ಆಲ್ರೆಡಿ ಆ ಥರ ಒಂದು ಜಾಬ್ಸನ್ನು ಡಿಸಪಿಯರ್ ಆಗುತ್ತೆ. ಫಿಟ್ನೆಸ್ ಕೋಚಸ್, ಜಿಮ್ಮಲ್ಲೇ ಆಗಲಿ, ಫಿಟ್ನೆಸ್ ಕೋಚಸ್ಸೇ ಆಗಲಿ, ಆ ಥರನೂ ಒಂದು ಜಾಬ್ ಆಪರ್ಚುನಿಟಿ ಡಿಸಪಿಯರ್ ಆಗುತ್ತೆ. ಆದರೆ ಯಾರಾದರೂ ಫಿಟ್ನೆಸ್ ಮೆಷಿನ್ ಇಟ್ಟವರು ಅದೊಂದು ಆಪರ್ಚುನಿಟಿ ನಿಮಗೆ. ನೀವು ಜನನ ಎಂಪ್ಲಾಯ್ ಮಾಡೋದು ಬೇಕಾಗಿಲ್ಲ, ಈ ಥರ ಮೆಷಿನರಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಲಾಜಿಸ್ಟಿಷಿಯನ್ಸ್, ಇಂಟರ್ಪ್ರೆಟರ್ಸ್, ಟ್ರಾನ್ಸ್ಲೇಟರ್ಸ್, ಈ ಥರ ಎಲ್ಲ. ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ಸ್ ಆಲ್ರೆಡಿ ಶುರು ಆಗಿದೆ. ಕಸ್ಟಮರ್ ಸರ್ವಿಸು ಬಾಟ್ ಅಂತ ಹೇಳಿ ಬಂದಿದೆ. ಸೊ ಇವಾಗೆಲ್ಲ ಬಾಟೇ ರಿಪ್ಲೇಸ್ ಮಾಡುತ್ತೆ. ನಾನೊಂದು ವೆಬ್ಸೈಟಲ್ಲಿ ಒಂದು ಸಾಫ್ಟ್ವೇರ್ ಬಾಟ್ ಡೌನ್ಲೋಡ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿದರೆ ಅದೇ ಕ್ವೆಶ್ಚನ್ ಕೇಳುತ್ತೆ. ಯಾರೇ ಕಸ್ಟಮರ್ ಒಂದು ಆನ್ಸರ್ ಆಗಲಿ, ಕ್ವೆಶ್ಚನ್ನೇ ಕೇಳಲಿ, ಆವಾಗ ಅದಕ್ಕೆ ಆನ್ಸರು ಬಾಟೇ ಕೊಡುತ್ತೆ. ಜೊತೆಗೆ ಆ ಇನ್ಫಾರ್ಮೇಷನ್ನ ನಮಗೊಂದು ಫೋನಲ್ಲೇ ಬರುತ್ತೆ, ಇಲ್ಲಾಂದರೆ ಮೇಲಲ್ಲಿ ಬರುತ್ತೆ. ಅದನ್ನು ನಾವು ಕಸ್ಟಮರ್ಸ್ಗೆ ಫೋನ್ ಮಾಡಿ ಡೈರೆಕ್ಟಾಗಿ ಮಾತಾಡ್ಬೋದು. ನೆಕ್ಸ್ಟ್ ಟೀಚರ್ಸ್, ವೆರಿ ಅನ್ಫಾರ್ಚುನೇಟ್. ಟೀಚಿಂಗ್ ಫೀಲ್ಡಲ್ಲೂ ಇದೊಂದು ನಾಳೆ ತೊಂದರೆ ಆಗ್ಬೋದು. ಸೊ ಹೀಗಾಗಿ ಮಾಸ್ ಎನರ್ಜಿ ಸ್ಟೋರೇಜ್, ಲಾರ್ಜ್ ಸ್ಕೇಲ್ ಮೆಥಡ್ಸ್ ಆಫ್ ಸ್ಟೋರಿಂಗ್ ಎನರ್ಜಿ. Storage include flywheels, compressed air energy storage, hydrogen storage, thermal energy storage, and power to gas. Smaller scale commercial applications. Specific storage methods include flywheels, capacitors, supercapacitors. In 5 to 10 years, the mass grid scale bulk energy storage industry will likely to be a rapidly growing industry such as solar and wind are today. Electricity generated but not consumed is a waste of natural resources and money lost. Energy storage will change all that. ಇವತ್ತು ನಾವು ಪವರ್ನ ಸೇವ್ ಮಾಡೋಕ್ಕಾಗೋದಿಲ್ಲ, ಎಲೆಕ್ಟ್ರಿಸಿಟಿನ. ಆದರೆ ಫ್ಯೂಚರ್ಲಿ ಆ ಥರ ಒಂದು ಟೆಕ್ನಾಲಜಿ ಎಲ್ಲ ಬರ್ತಿದೆ. ಇದು ಎನರ್ಜಿ ಸ್ಟೋರೇಜ್ ಆಗಲಿ, ಹೈಡ್ರೋಜನ್ ಸ್ಟೋರೇಜ್ ಆಗಲಿ, ಥರ್ಮಲ್ ಎನರ್ಜಿ ಸ್ಟೋರೇಜ್, ಪವರ್ ಟು ಗ್ಯಾಸ್, ಇದೆಲ್ಲ ಬಂದಾಗ ಸ್ಟೋರೇಜ್ನೂ ಒಂದು ಉಪಯೋಗ ಆಗುತ್ತೆ. ಎನರ್ಜಿ ಯಾವತ್ತೂ ನಾವು ಕಳ್ಕೊಳ್ಳಲ್ಲ. ಸೊ ಹೀಗಾಗಿ ಇನ್ನೂ ಎಷ್ಟೋ ವ್ಯಾನಿಷಿಂಗ್ ಜಾಬ್ಸ್ ಇದೆ ಅದರಲ್ಲಿ. ಸೊ ವಾಟ್ ಆರ್ ದೋಸ್ ವ್ಯಾನಿಷಿಂಗ್ ಜಾಬ್ಸ್? ನೋಡಿ, ಇದು ಎನರ್ಜಿ ಪ್ಲ್ಯಾನರ್ಸ್, ಎನ್ವೈರ್ಮೆಂಟಲ್ ಡಿಸೈನರ್ಸ್, ಎನರ್ಜಿ ಆಡಿಟರ್ಸ್, ಪವರ್ ಪ್ಲ್ಯಾಂಟ್ ಆಪರೇಟರ್ಸ್, ಮೈನರ್ಸ್, ಆಯಿಲ್ ವೆಲ್ ಡ್ರಿಲ್ಲರ್ಸ್, ರಫ್ನೆಕ್ಸ್, ಜಿಯಾಲಜಿಸ್ಟ್, ಮೀಟರ್ ರೀಡರ್ಸ್, ಗ್ಯಾಸ್ ಆ್ಯಂಡ್ ಪ್ರೊಪೇನ್ ಡೆಲಿವರಿ. ಸೊ ಈ ಥರ ಒಂದು ಜಾಬ್ಸ್ ಎಲ್ಲನೂ ನಾಳೆ ಇರೋದಿಲ್ಲ. ಹಾಗಾಗಿ ಈ ವಿಷಯನ ತಿಳ್ಕೊಳ್ಳಿ, ಇದರಲ್ಲೆಲ್ಲ ನೀವು ಪ್ರಿಪೇರ್ ಆಗಬೇಕಾಗುತ್ತೆ. ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಇದ್ರ ಬಗ್ಗೆ ಇನ್ನೂ ಮಾತಾಡ್ಲಿಕ್ಕೆ ಹೋಗ್ತೀನಿ. ಜೊತೆಗೆ ಏನೇನು ಅವಕಾಶಗಳು ಇದೆ ಅಂತಲೂ ನಾನು ನಿಮ್ಮಲ್ಲಿ ಶೇರ್ ಮಾಡ್ತೀನಿ. ಈಗ ನಿಮಗಿಷ್ಟು ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊಂಡಿದ್ದೀರಾ. ನಿಮ್ಮಲ್ಲಿ ಯಾರಾದರೂ ಈ ಥರ ಒಂದು ಫೀಲ್ಡ್ ಇದ್ದರೆ ಅವ್ರಿಗೆ ಹೇಳಿ, ಈ ಥರ ಜಾಬ್ಸ್ ಎಲ್ಲ ಬೈ 2030 ಎಲ್ಲ ನಾವು ಕಳ್ಕೊಳಕ್ಕೆ ಹೋಗ್ತೀವಂತ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಓವರ್ ಟು ಯು, ಟು ದ ಟೀಮ್. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಹಲವು ವಿಷಯಗಳನ್ನು ಈವಾಗಲೇ ಮಿಸ್ಟರ್ ಪಿಂಟೋ ಅವರು ನಮಗೆ ವಿವರಿಸಿದ್ದಾರೆ. ಇನ್ನು ಕೆಲವೇ ವರ್ಷಗಳಲ್ಲಿ ಈ ಲೋಕದಲ್ಲಿ ಆಗುವಂಥ ಬದಲಾವಣೆ ಬಗ್ಗೆ ಅವರು ವಿವರಿಸ್ತಾ ಇದ್ದರು. ಖಂಡಿತವಾಗಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ರೋಬೋಟಿಕ್ ಟೆಕ್ನಾಲಜಿ ಈ ಲೋಕವಾದ ಎಲ್ಲ ಕಾರ್ಯವನ್ನು ಅಥವಾ ಕೆಲಸವನ್ನು ಬದಲಾಯಿಸುವುದಾಗಿದೆ. ಮತ್ತು ಮುಂಬರುವಂಥ ದಿನಗಳಲ್ಲಿ ನಾವು ಏನೇನು ಕೆಲಸ ನಾವು ಉಂಟು ಅದೆಲ್ಲ ಬದಲಾಗುವುದು ಅಥವಾ ಜಾಬನ್ನು ಕಳೆದುಕೊಳ್ಳುವುದು, ಅದು ಕೂಡ ಬಗ್ಗೆ ಅವರ ಎಚ್ಚರಿಕೆಯಲ್ಲಿ ನಮಗೆ ಕೊಟ್ಟಿದ್ದಾರೆ. ಆದರೆ ಉದ್ಯಮಿಗಳಿಗೆ ಹೊಸ ಅನುಭವ ಇಲ್ಲಿ ಕೊಟ್ಟಿದ್ದಾರೆ, ಹೊಸ ಒಂದು ಐಡಿಯಾಸಲ್ಲಿ ಕೊಟ್ಟಿದ್ದಾರೆ. ಖಂಡಿತವಾಗಿ ಈ ಐಡಿಯಾಗಳನ್ನು ನಾವು ಉಪಯೋಗಿಸುತ್ತಾ ಉದ್ಯಮಗಳು ಇನ್ನೂ ತಮ್ಮ ಬಿಸ್ನೆಸ್ಸನ್ನು, ತಮ್ಮ ಉದ್ಯಮವನ್ನು ಅವರು ಇವಾಗಲೇ ಯಾವ ರೀತಿಯಲ್ಲಿ ನಾವು ಹೆಚ್ಚಿಸ್ಕೊಳ್ಬೇಕು ಅನ್ನುವಂಥ ಒಂದು ಯೋಜನೆ ಇವಾಗಲೇ ಹಾಕಿಕೊಳ್ಳಲು ಇದು ತುಂಬ ಯುಕ್ತವಾಗಿದೆ. ಹೌದು ಪ್ರಿಯರೇ, ಮುಂದಿನ ವಿಷಯಗಳನ್ನು ನಾವು ಮುಂದುವರಿಸುವ ಮೊದಲು ನಾವು ಸ್ವಲ್ಪ ಸಣ್ಣದಾದ ಒಂದು ವಿರಾಮವನ್ನು ತಗೊಳ್ಳಿಕ್ಕೆ ಇಷ್ಟಪಡ್ತೇವೆ. ಅದ ನಂತರ ನಾವು ಪುನಃ ಬರಲಿಕ್ಕಿದ್ದೇವೆ. ನಿಮ್ಮ ಮಧ್ಯದಲ್ಲಿ ಯಾವುದಾದ್ರು ಪ್ರಶ್ನೆಗಳು ಇರೋದಾದರೆ ಖಂಡಿತವಾಗಿ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಲಿಕ್ಕೆ ನಮ್ಮ ಮಧ್ಯದಲ್ಲಿ ಮಿಸ್ಟರ್ ಪಿಂಟೋ ಅವರು ಇದ್ದಾರೆ. ಖಂಡಿತವಾಗಿ ನಿಮಗೆ ಸರಿಯಾದ ಸಮಾಲೋಚನೆ ಅಥವಾ ಅದರ ವಿವರವನ್ನು ಕೊಡಲಿಕ್ಕೆ ಅವರು ಇಲ್ಲಿದ್ದಾರೆ. ನಾವು ಸ್ವಲ್ಪ ಹೊತ್ತಿನ ನಂತರ ನಾವು ಬರುವ ಪ್ರಿಯರೇ, ಅಷ್ಟೊತ್ತನ್ನು ವೀಕ್ಷಿಸ್ತಾ ಇರುವೆ ನಮ್ಮ ನೆಚ್ಚಿನ ಆಸರೆ ಟಿವಿ.
ಕುಟುಂಬದಲ್ಲಿ ನಂಬಿಕೆ ಎಷ್ಟು ಮುಖ್ಯವಾಗಿದೆ. ಗಂಡ ಹೆಂಡತಿ ಇಬ್ಬರು ಮಧ್ಯದಲ್ಲಿ ಒಂದು ಪಾರದರ್ಶಕವಾದ ಜೀವಿತ ಇರಬೇಕು. ಅಂದ್ರೆ ಅಲ್ಲಿ ಗುಟ್ಟು ಮರೆ ಯಾವುದು ಇರಬಾರ್ದು. 9 to 5 ಅವ್ರ ಕೆಲಸ, 5 ಗಂಟೆ 6 ಗಂಟೆ ಆಗ್ಬೋದು ಅವ್ರ ಮನೆಗೆ ಬರಕ್ಕೆ. ಅವ್ರು ಬರೋದು 8 ಗಂಟೆ ಅಂದ್ರೆ ಕೆಲಸದ ನಂತರ ಏನ್ ನಡೀತಾ ಇದೆ, ಈ ಅನುಮಾನಗಳು ಬರುವಾಗ ಅಲ್ಲಿ ನಂಬಿಕೆ ಹೋಗುತ್ತೆ. ಅಪನಂಬಿಕೆಯ ವಿಷಯಗಳು, ಸಂಶಯದ ವಿಷಯಗಳೇ ಜಾಸ್ತಿ ಇವತ್ತು ತುಂಬಿ ಕಾರಣವಿಲ್ಲದೆ ಎಷ್ಟೋ ಕುಟುಂಬಗಳು ಒಡೆದು ಹೋಗ್ತಾ ಇದೆ. ಎಲ್ಲ ಹುಡುಗಿಯರಿಗೂ ಮದುವೆ ಆದಾಗ ತಕ್ಷಣನೇ ಒಂದು ದೊಡ್ಡ ಕನಸಿನೊಂದಿಗೆ ಬಂದಿರ್ತಾರೆ. ಒಳಗಡೆ ಬಂದಾಗಲೇ ಅದು ಸಿಗದೆ ಇದ್ದಾಗ ಫಸ್ಟ್ ಡಿಸಪಾಯಿಂಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಎಷ್ಟೇ ಒಂದು ಸಮಸ್ಯೆ ಬರಲಿ, ಅವ್ರ ಬೆಡ್ ಹೋಗೋದಕ್ಕೆ ಮುಂಚಿತವಾಗಿ ನಾನು ಸರಿಪಡಿಸಿರ್ಬೇಕು. ಯಾಕಂದ್ರೆ ನಾಳೆ ದಿನ ನಾನು ಹೆದರುವಾಗ ನಾನು ಇರ್ತೀನೋ ಇಲ್ಲೋ ಗೊತ್ತಿಲ್ಲ. ಯಾವ ಕುಟುಂಬ, ಯಾವ ಗಂಡ ಹೆಂಡತಿ ದೇವರ ಅನ್ಯೋನ್ಯತೆಯಲ್ಲಿ ನಡೀತಾರೋ, ದೇವರ ಸಂಗಡ ನಡೀತಾರೋ, ಹೊರಗಡೆ ಏನೇ ಆದರೂ ಅದು ಅವರ ಕುಟುಂಬವನ್ನು ಬಾಧಿಸೋದಕ್ಕೆ ಸಾಧ್ಯ ಇಲ್ಲ. ನನ್ನ ಕುಟುಂಬ ನೇರ ಪ್ರಸಾರ ಕಾರ್ಯಕ್ರಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ. ಸಂತೋಷದ ವಿಷಯಗಳು 100 ಇರುವಾಗ ಕಂಬನಿಯೇಕೆ? ಸಹಮತದಲ್ಲಿದ್ದರೆ ಎಲ್ಲರೂ ಮನಸ್ಸಿನಲ್ಲಿ ಕೊರಗೇಕೆ? ಪ್ರೀತಿ, ವಿಶ್ವಾಸ, ನಂಬಿಕೆ ಸಾಕು, ಗುಟ್ಟೇಕೆ? ಸಂತೋಷದ ಕುಟುಂಬ ನಮ್ಮೆಲ್ಲರ ಬಯಕೆ. ತಪ್ಪು, ಒಪ್ಪು, ಇಷ್ಟ, ಕಷ್ಟ, ಸಂಬಂಧದೊಳಗೆ ಸಾಮರಸ್ಯ. ಕುಟುಂಬದಲ್ಲಿರುವ ಕೊರತೆಗಳ ಪ್ರಶ್ನೆಗೆ ಸತ್ಯವೇದ ಆಧಾರಿತ ಉತ್ತರ. ನನ್ನ ಕುಟುಂಬ ನೇರ ಪ್ರಸಾರ ಕಾರ್ಯಕ್ರಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ. ವಿರಾಮದ ನಂತರ ನಮ್ಮ ಆಸರೆ ಟಿವಿ ಎಲ್ಲ ವೀಕ್ಷಕರಿಗೂ ಈ ಒಂದು ಉದ್ಯಮಶೀಲತೆ ಅನ್ನುವಂಥ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುವಾಗಿದ್ದೇವೆ ಪ್ರಿಯರೇ. ಅದು ನಿಶ್ಚಯವಾಗಿ ನಮ್ಮೊಂದು ಆಶ್ಚರ್ಯದ ಕೆಲವು ವಿಷಯಗಳನ್ನು ನಾವು ಇವಾಗಲೇ ನಾವು ಈ ಒಂದು ಇಸವೆಯಲ್ಲಿ, ಈ ಒಂದು ಕಾಲಾವಧಿಯಲ್ಲಿ ನಾವು ಕೇಳ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷದಲ್ಲಿ, ಅತಿ ಶೀಘ್ರದಲ್ಲಿ ಅಂತ ಹೇಳ್ಬೋದು, ಈ ಲೋಕದಲ್ಲಿ ಹಲವು ವಿಷಯಗಳಿಂದ ನಾವು ಬದಲಾವಣೆ ಆಗುವುದನ್ನು ನಾವು ಖಂಡಿತವಾಗಿ ನೋಡ್ತೇವೆ. ಈವಾಗಲೇ ಹಲವು ಭಾಗದಲ್ಲಿ ಬದಲಾವಣೆ ಆಗಿದೆ. ನಾವು ನೋಡ್ತೇವೆ ಈ ರೋಬೋಟ್ಗಳು, ಆವಾಗಲೇ ಮಿಸ್ಟರ್ ಪಿಂಟೋ ಅವರು ಹೇಳಿದ್ದಾರೆ, ಇವಾಗ ಎಕ್ಸಿಬಿಷನ್ನಲ್ಲಿ ಹೋದರೆ ಅಥವಾ ಹಾಸ್ಪಿಟಲಲ್ಲಿ ಹೋದರೆ, ಈಗ ರೆಸ್ಟೋರೆಂಟ್ಗಳಲ್ಲಿ ಹೋದರೆ, ಈ ರೋಬೋಟ್ ವ್ಯಕ್ತಿ ಬಂದು ತಮ್ಮ ಸೇವೆಯನ್ನು ನೀಡುವುದನ್ನು ನಾವು ನೋಡ್ತೇವೆ. ಹೌದು ಪ್ರಿಯರೇ, ಇಂದು ನನ್ನ ಜೊತೆಯಲ್ಲಿರುವಂಥ ಮಿಸ್ಟರ್ ಪಿಂಟೋ ಅವರ ಹತ್ರ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಕೆಲವು ಪ್ರಶ್ನೆ ನಿಮ್ಮ ಪರವಾಗಿ ನಾನು ಕೇಳುವಂಥದ್ದು. ಖಂಡಿತವಾಗಿ ನಿಮ್ಮ ಮಧ್ಯದಲ್ಲಿ ಹೊಸ ಹೊಸ ಕೆಲವು ಆಲೋಚನೆ ಇರ್ಬೋದು ಅಥವಾ ಹೊಸ ಪ್ರಶ್ನೆಗಳಿರ್ಬೋದು. ಖಂಡಿತವಾಗಿ ನೀವು ಇವಾಗಲೇ ಕರೆ ಮಾಡೋದಾದರೆ ಇಲ್ಲಿರುವಂಥ ನಮ್ಮ ಮಧ್ಯದಲ್ಲಿ ಸ್ಟುಡಿಯೋದಲ್ಲಿರುವಂಥ ಮಿಸ್ಟರ್ ಪಿಂಟೋ ನಿಮಗೆ ಸೂಕ್ತ ಸಲಹೆಗಳು ಅಥವಾ ಉತ್ತರವನ್ನು ಕೊಡಲಿಕ್ಕೆ ಅವರು ಖಂಡಿತ ಇಲ್ಲಿದ್ದಾರೆ. ಹೌದು ಪ್ರಿಯರೇ, ನಾವು ಮುಂದುವರಿಸುವಂಥ ಸಮಯದಲ್ಲಿ ನನ್ನ ಪ್ರಶ್ನೆ ಹೀಗಿದೆ. ಈ ದಿನಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಬರುವಂಥ ಬಿಸ್ನೆಸ್ ಓನರ್ಸ್ಗಳು ಇವಾಗ ವ್ಯಕ್ತಿಗಳನ್ನು ಅಥವಾ ತಮ್ಮ ಎಂಪ್ಲಾಯ್ಮೆಂಟ್ಗೆ ನಾವು ನೋಡ್ತೇವೆ, ಸ್ಟಾಫ್ಗಳನ್ನ ಇಡುವ ಮೊದಲು ಅವರು ಮೆಷಿನ್ಸ್ಗಳನ್ನು ಇಡಲಿಕ್ಕೆ ಅವರು ಇಷ್ಟಪಡ್ತಾರೆ. ಯಾಕಂದರೆ ಈಗ ನಾವು ನೋಡ್ತೇವೆ ಜನರು ತುಂಬ ಇದ್ದಾರೆ, ಕೆಲಸ ಕೂಡ ಹಲವರು ಹುಡುಕ್ತಾ ಇದ್ದಾರೆ ಕೆಲವರು. ಬಟ್ ಈಗ ಬದಲಾವಣೆಯಲ್ಲಿ ನಾವು ನೋಡ್ತೇವೆ ಇವರು ಈಗ ಮೆಷಿನ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಯಾಕೆ ಹೇಳ್ತೀರಾ ಸರ್? ಈಗ ನೋಡಿ, ಮಿಷಿನ್ ಮಾಡೋ ಕೆಲಸ ಜನರು ಒಂದೊಂದು ಸತಿ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಮಿಷಿನ್ ಒಂದು ಡಾರ್ಕ್ ಪ್ಲೇಸಲ್ಲಿ ಮಾಡ್ಬೋದು. ಒಂದು ಕೆಲಸ ಇದೆ, ಒಂದು ಡಾರ್ಕ್ ಮನುಷ್ಯರಾದ್ರೆ ವಿಲ್ ಹ್ಯಾವ್ ಟು ಯೂಸ್ ಲೈಟ್, ಟು ಕೀಪ್ ಎವ್ರಿಥಿಂಗ್ ಟರ್ನ್ ಆನ್. ಜೊತೆಗೆ ಏನಾದರೂ ಹುಷಾರಿಲ್ಲದೆ ಇದ್ರೆ ಅವ್ರ ಕೆಲ್ಸಕ್ಕೆ ಬರೋಕ್ಕಾಗೋದಿಲ್ಲ ಮನುಷ್ಯರಿಗೆ. ಅವ್ರಿಗೇನಾದರೂ ರಜಾ ಬೇಕಾಗುತ್ತೆ, ಇಲ್ಲಾಂದ್ರೆ ಏನಾದರೂ ಆಂಗ್ಸೈಟಿ ಆಗಿರ್ತಾರೆ, ಇಲ್ಲ ಸ್ಟ್ರೆಸ್ ಆಗಿಬಿಡ್ತಾರೆ. ಸೊ ಈ ಮಿಷಿನ್ಗಳಿಗೆ ಆ ಥರ ಒಂದು ಆಪ್ಷನ್ಸ್ ಅನ್ನೋದು ಇಲ್ಲ. ಇವಾಗ ಓವರ್ ಟೈಮ್ ಅಂತ ಹೇಳಿದ್ರೆ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಯಾರಾದರೂ ಒಂದು ಪರ್ಸನ್ ಇಫ್ ಈಸ್ ವರ್ಕಿಂಗ್. ಆದರೆ ಮೆಷಿನ್ಸ್ಗೆ ಎಷ್ಟು ಟೈಮ್ ಅವರು ನೀವು ಉಪಯೋಗಿಸಿ, ಆಸ್ ಲಾಂಗ್ ಆಸ್ ದ ಬ್ಯಾಟ್ರಿ ಇಸ್ ವರ್ಕಿಂಗ್ ಯು ಕೀಪ್ ಯೂಸಿಂಗ್ ದ ಮೆಷಿನ್ ಫಾರ್ ದ ಹೋಲ್ ಡೇ. ಸೊ ಹೀಗಾಗಿ ಮುಂದೆ ಬರುವ
ದಿನಗಳಲ್ಲಿ ಈ ಥರ ಒಂದು ಆಪ್ಷನ್ಸ್ ಮೆಷಿನ್ ಪ್ರಿಫರ್ ಮಾಡ್ತಾರೆ ಜನಗಳು ಬದಲು. ಹಾಗಾಗಿ ಭಾಳ ಜನ ಕೆಲಸ ಕಳ್ಕೊಳಕ್ಕೆ ಹೋಗ್ತಾರೆ. ವೆರಿ ಸೂನ್ ಬೈ 2025 18 million people are going to lose a job ಅಂತ ಹೇಳಿ ನಾನು ಕೇಳಿ ಬಂದೆ. ಸೊ ಈ ತರ ಎಲ್ಲ ಆಗ್ತಾ ಇದೆ. ಸೊ ಈಗಿನ ಸರ್ವೆ ಆಲ್ರೆಡಿ ಆಗ್ತಾ ಇದೆ. ಸೊ ಎಷ್ಟು ಜನರು ಕೆಲಸ ಹೌದು ಕಳ್ಕೊಳ್ತಾರೆ, ಎಂತ ಎಲ್ಲ ಬದಲಾವಣೆ ಆಗುವಂತ ಎಲ್ಲ ಸರ್ವೆ ಈಗ ನಡೀತಾ ಇದೆ. ನಿಜವಾಗಿ ಇದೊಂದು ಕೆಲಸ ಮಾಡುವವರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಶಾಕಿಂಗ್ ನ್ಯೂಸ್. ಸೊ ನಾವು ಈ ಒಂದು ಕಾರ್ಯಕ್ರಮ ಮುಖಾಂತರ ಪ್ರಿಯರ್, ನಾವು ಇನ್ನು ಮುಂದಿನ ದಿನಗಳಲ್ಲಿ ಬರುವಂತ ಈ ಶಾಕಿಂಗ್ ನ್ಯೂಸ್ಗೆ ನಾವು ಶಾಕಿಂಗ್ ಆಗಬಾರ್ದು. ನಾವು ನಮ್ಮ ಸಿದ್ಧತೆಯನ್ನು ನಾವು ಮಾಡಬೇಕು. ಸೊ ಅದಕ್ಕೋಸ್ಕರ ಈ ಆಸರೆ ಟಿವಿ ನಿಮ್ಗೆ ಒಂದು ಸಹಾಯ ಮಾಡ್ತಾ ಇದೆ ಈ ಒಂದು ಕಾರ್ಯಕ್ರಮ ಮುಖಾಂತರ. ಮತ್ತು ಮಿಸ್ಟರ್ ಪಿಂಟೋ ಅವರು ಉತ್ತಮವಾದ ಇನ್ಫಾರ್ಮೇಶನ್ಗಳು ನಮಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಖಂಡಿತವಾಗಿ ಇಲ್ಲಿ ಮೆಷಿನ್ಗಳು ಇವಾಗ ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯನು ಮಾಡುವಂಥ ಕೆಲಸಕ್ಕಿಂತ ಮಿಗಿಲಾದ ಒಂದು ರಿಸಲ್ಟ್ ಕೊಡ್ಲಿಕ್ಕೆ ಆತನು ಇರುವಂಥ ಸಮಯದಲ್ಲಿ ಖಂಡಿತವಾಗಿ ನೀವು ಹೇಳುವ ಒಂದು ವಿಷಯದಲ್ಲಿ ಒಂದು ಲಾಜಿಕ್ ಇದೆ. ಯಾಕಂದ್ರೆ ಆತನಿಗೆ ಎಕ್ಸ್ಟ್ರಾ ಸಂಬಳ ಕೊಡ್ಬೇಕಂತಿಲ್ಲ, ಅದಕ್ಕೆ ಒಂದು ಏನು ಪೆಟ್ರೋಲ್ ಯೂಸ್ ಮಾಡ್ತಾರೆ, ಯಾವ ರೀತಿಯಲ್ಲಿ ಅದು ಫ್ಯೂಲ್ ಇಲ್ಲಿ ಯೂಸ್ ಮಾಡ್ಬೋದು, ಯಾವ ರೀತಿಯಲ್ಲಿ ಮೆಷಿನ್ ವರ್ಕ್ ಆಗ್ಬೋದು ಇನ್ನು ಮುಂದಿನ ದಿನಗಳಲ್ಲಿ. ಈಗ ನೋಡಿ ಎಲ್ಲರೂ ಲಿಥಿಯಂ ಬ್ಯಾಟರಿ ಬಗ್ಗೆ ಗಮನ ಕೊಡ್ತಿದ್ದಾರೆ. ನೆಕ್ಸ್ಟ್ ಹೊಸ ಟೆಕ್ನಾಲಜಿನೂ ಬರ್ತಾ ಇದೆ. ಇವಾಗ ಪವರ್ ಸೇವಿಂಗ್ ಆಪ್ಷನ್ ಇದೆ. ಪವರ್ ಏನೋ ವಿಚ್ ಜನರೇಟ್ಸ್ ಕ್ಯಾನ್ ಬಿ ಸೇವ್ಡ್. ಸೊ ಹೀಗಾಗಿ ಇದನ್ನೆಲ್ಲ ಉಪಯೋಗಿಸ್ಕೊಳ್ತಾರೆ. ಸೊ ಮುಂದೆ ಬರುವ ಟೆಕ್ನಾಲಜಿ ಇಸ್ ಪ್ರೆಟಿ ಫಾಸ್ಟ್. ಸೊ ಒಂದು ಮಿಷಿನ್ಸ್ ರನ್ ಆದರೆ ಇಟ್ ಕ್ಯಾನ್ ಲಾಸ್ಟ್ ಫಾರ್ ಸಡನ್ ಟೈಮ್. ಅದಕ್ಕೂ ಆಪ್ಷನ್ಸ್ ಇದೆ. ಇವಾಗ ನೋಡಿ ಬೈಕ್ಸ್ ಎಲ್ಲ ಬಂದ್ಬಿಟ್ಟಿದೆ. ಒಂದು ಬ್ಯಾಟ್ರಿ ಹೋದ್ರೆ ಇನ್ನೊಂದು ಬ್ಯಾಟ್ರಿ ಏನೋ ಬದಲಾವಣೆಗಳು ನಿಮ್ಮ ಒಂದು ಬ್ಯಾಂಗ್ಳೂರ್ ಸಿಟಿಯಲ್ಲಿ ನೋಡ್ತೀರಾ ಸರ್? ಆಲ್ರೆಡಿ ಫಾರ್ ಎಕ್ಸಾಂಪಲ್ ನಾನು ಉದಾಹರಣೆ ಕೊಟ್ಟಿದ್ದ ಹಾಗೆ ಒಂದು ರೆಸ್ಟೋರೆಂಟ್ ಅಲ್ಲಿ ಒಂದು ರೋಬೋ ಒಂದು ಸಪ್ಲೈಯರ್ ಕೆಲಸ ಮಾಡ್ತಾ ಇದೆ ಫಾರ್ ಎಕ್ಸಾಂಪಲ್. ನೆಕ್ಸ್ಟ್ ಸಪ್ಲೈ ಅಂದ್ರೆ ಆರ್ಡರ್ ಅದೇ ತಗೊಳ್ತದ, ಅದು ಯಾವ ರೀತಿಯಲ್ಲಿ ಆರ್ಡರ್ ತಗೊಂಡಿರೋದು ಡೆಲಿವರಿ ಮಾಡಿ ಬರುತ್ತೆ. ಹಿಂಗ್ ಇಟ್ಕೊಂಡು ಹಿಂಗ್ ಟ್ರಾವೆಲ್ ಮಾಡಿ ಅವಾಗ ಜನ ಬೇಕಾದ್ರೆ ತಗೊಳ್ಬಹುದು. ಆರ್ ಇಟ್ ಕ್ಯಾನ್ ಪ್ಲೇಸ್ ಆನ್ ದ ಟೇಬಲ್. ಈಗ ನಾನು ರೀಸೆಂಟ್ಲಿ ನೋಡಿದ ಪ್ರಕಾರ, ನಾನು ನೋಡಿದ ಈ ಆರ್ಡರ್ ತಗೊಳ್ಳೋ ವಿಷಯ ಬಗ್ಗೆ ಕೂಡ ಇವಾಗ ನಿಮ್ಗೆ ಯಾರು ವ್ಯಕ್ತಿ ಬರುವುದಿಲ್ಲ, ಎಲ್ಲ ಟೇಬಲ್ ಅಲ್ಲಿ ಐಪ್ಯಾಡ್ ಇರ್ತದೆ. So menu is already there. You just select the menu. The order is there in the kitchen. Absolutely. So with the timings. With the timings. And the menu explains, what are the ingredients are there. Yes, ಎಲ್ಲ ರೀತಿಯಲ್ಲಿ ನಿಮ್ಮ ಕ್ಯಾಲೋರೀಸ್ ಎಷ್ಟು ಇದೆ, ಯಾವ ಅದಕ್ಕೆ ಬೇಕಾದದ್ದು ವಸ್ತುಗಳನ್ನು ಉಪಯೋಗಿಸುತ್ತಾರೆ, ಪ್ರೋಟೀನ್. ಸೊ ಅಬ್ಸಲ್ಯೂಟ್ಲಿ ನೀವು ಹೇಳುವ ವಿಷಯದಲ್ಲಿ ಅದೊಂದು ಆಶ್ಚರ್ಯ ಇಲ್ಲ. ಯಾಕಂದ್ರೆ ಅಷ್ಟೊಂದು ಬೇಗ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದೆ. ನಾವು ರೀಸೆಂಟ್ಲಿ ನಾನು ಒಂದು 5 ಸ್ಟಾರ್ ಅಂದ್ರೆ ಕೆಲವು ವರ್ಷದ ಹಿಂದೆ 5 ಸ್ಟಾರ್ ಹೋಟ್ಲಿಗೆ ಹೋಗುವಾಗ ಅವರು ಜಸ್ಟ್ ವಾಂಟ್ ಟು ಶೋ ದ ಪ್ರಾಪರ್ಟಿ. ಐ ವಾಸ್ ಸೋ ಸರ್ಪ್ರೈಸ್ ಆಕ್ಚುಲಿ. ನನಗೆ ಅವರು ರೂಮ್ ನೋಡಿದ್ದು, ತೋರಿಸಿದ್ರು, ಬಾತ್ರೂಮ್ ತೋರಿಸಿದ್ರು, ಎಲ್ಲ ತೋರಿಸಿದ್ರು. ಸೊ ಇಮಿಡಿಯೇಟ್ಲಿ ಅವರು ನೀವು ಎಷ್ಟೊಂದು 1000 ಜನರಿಗೆ ಕೊಡ್ತಾ ಇದ್ದೀರಾ. ಯಾಕಂದ್ರೆ ಈ ಒಂದು ಬ್ಯುಸಿ ದಿನಗಳಲ್ಲಿ ನಾವು ಎಲ್ಲ ತಮ್ಮ ಸ್ವಂತ ಒಂದು ಕೆಲಸದಲ್ಲೇ ಬ್ಯುಸಿ ಆಗಿದ್ದಾರೆ. ಮಕ್ಕಳ ವಿಷಯದಾಗಿ ನಮ್ಮ ಹಣ ಹೇಗೆ ಸಂಪಾದನೆ ಮಾಡಬೇಕು ಅದರಲ್ಲಿ ವಿಷಯದಲ್ಲಿ ಇದ್ದಾರೆ. ಆದರೆ ಈ ಲೋಕದಲ್ಲಿ ಆಗುವಂಥ ಬದಲಾವಣೆ ಬಗ್ಗೆ ಅವರು ಸ್ವಲ್ಪ ಸಹ ಒಂದು ಕಾಳಜಿ ವಹಿಸೋದಿಲ್ಲ, ಮತ್ತು ಅವರಿಗೆ ತಿಳುವಳಿಕೆ ಇಲ್ಲ ಅಂತ ನಾನು ನಂಬ್ತೇನೆ. ಇದು ಒಂದು ಉತ್ತಮವಾದ ನೀವು ವಿಷಯನ್ನು ಇಲ್ಲಿ ಹೇಳ್ತಾ ಇದ್ದೀರಾ. ಬಟ್ ಈಗ ಟೆಕ್ನಾಲಜಿ ಹೇಳುವಂಥ ಸಮಯದಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ಸರ್. ಇಲ್ಲಿ ಈ ಟೆಕ್ನಾಲಜಿ ನಮಗೆ ಅದು ಒಳ್ಳೇದು ಮಾಡ್ತದೋ ಅಥವಾ ನಮಗೆ ಅದು ಸೇಫ್ ಇದೆ, ಯಾವ ರೀತಿಯಲ್ಲಿ ಇದೆ? ಯಾಕಂದ್ರೆ ಈಗ ಬದಲಾವಣೆ ಆಗುವಂತ ಸಮಯದಲ್ಲಿ ನಾವು ಕೂಡ ಬದಲಾವಣೆ ಆಗ್ಬೇಕು. ನಮ್ಗೆ ಮ್ಯಾನ್ ಪವರ್ ಸಿಗೋಲ್ಲಂತ ಸಮಯದಲ್ಲಿ ನಾವು ಮೆಷಿನರಿ ಯೂಸ್ ಆಗ್ಬೇಕು. ಈ ಒಂದು ಸಮಯದಲ್ಲಿ ಅದು ನಮ್ಗೆ ಇಸ್ ಇಟ್ ಹೆಲ್ತಿ ಆರ್ ಇಸ್ ಇಟ್ ಗುಡ್, ಇಸ್ ಇಟ್ ಸೇಫ್? ವಾಟ್ ಯು ಸೇ ಆಕ್ಚುಲಿ? ನೀವು ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಇಟ್ಸ್ ಅ ಗುಡ್ ಕ್ವೆಶ್ಚನ್. ಯಾಕಂದ್ರೆ ನಾವು ಟೆಕ್ನಾಲಜಿ ಎಷ್ಟು ಇಂಪ್ಲಿಮೆಂಟ್ ಆಗ್ತಿದೆಯೋ, ಹೊಸ ಹೊಸ ವಿಷಯ ಬರ್ತಾ ಇದೆಯೋ, ಅಷ್ಟು
ಹೆಲ್ತ್ ಇಶ್ಯೂಸ್ ಪ್ರಾಬ್ಲಮ್ ಆಗ್ತಾ ಇದೆ. ಮೊದಲು ನಾವು ಬಹಳ ಆಕ್ಟಿವ್ ಆಗಿ ಎಲ್ಲ ಕೆಲಸ ಮಾಡ್ತಿದ್ರಿ, ಇವಾಗ ಟೆಕ್ನಾಲಜಿ ಇಸ್ ಮೇಕಿಂಗ್ ಅಸ್ ಲೇಜಿ. ಅಟ್ಲೀಸ್ಟ್ ಒಂದು ರೆಸ್ಟೋರೆಂಟ್ಗೆ ಹೋಗಿ ಒಂದು ಊಟ ಮಾಡ್ತಿದ್ರಿ, ಇವಾಗ ನಮ್ಗೆ ಸ್ವಿಗ್ಗಿ ಮನೆಗೆ ಬಂದ್ಬಿಟ್ಟು ಡೆಲಿವರ್ ಮಾಡ್ತಿದ್ರು ಊಟ. ಸೊ ವಾಟ್ಸ್ ಗೋನ್ ಹ್ಯಾಪನ್ ಟು ಅವರ್ ಹೆಲ್ತ್? ಐ ಮೀನ್ ದಟ್ಸ್ ಅ ನ್ಯೂ ಕಾನ್ಸೆಪ್ಟ್. But eventually, even the Swiggy, as I was saying, it's going to disappear. The drone will come and deliver the food. ಸರ್ಪ್ರೈಸ್ ಅಲ್ಲ, ಈಗ ಮನೆಗಳಿಗೆ ಡೆಲಿವರಿ ಬಂದು ಈ ಸ್ವಿಗ್ಗಿ ಅನ್ನುವಂಥದ್ದು ಮತ್ತು ಯಾವ್ದಾದ್ರು ಕೆಲವು ಕಂಪನೀಸ್ಗಳಿವೆ, ಝೊಮ್ಯಾಟೊಗಳು, ಹೌದು ಇಂಡಿಯಾದಲ್ಲಿ. ಸೊ ಇಂಥ ಒಂದು ಕಂಪನಿಗಳು ಇನ್ನು ಮುಂದಕ್ಕೆ ಬಂದಾದ್ರೆ ಅಗ್ರಿಕಲ್ಚರ್ ಕೂಡ ತುಂಬಾ ಅಗತ್ಯ ಇದೆ, ಆಲ್ರೆಡಿ ಇದೆ. ಕೆಲವರು ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೇವೆ ಹೊರ ದೇಶಗಳಲ್ಲಿ, ಜರ್ಮನಿ ಆಗಲಿ, ಇಸ್ರೇಲ್ ಆಗಲಿ, ತುಂಬ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಈ ತಮ್ಮ ಯಾವ ರೀತಿಯಲ್ಲಿ ಕೂಡ ಅವರು ತಮ್ಮ ಪ್ರೊಡಕ್ಷನ್ ಅನ್ನು ಅವರು ನೋಡಿ, ಸಣ್ಣ ದೇಶ ಆದ್ರೂ ಕೂಡ ಎಷ್ಟೋ ರಾಷ್ಟ್ರಗಳಿಗೆ ಅವರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಹೌದು, ಇಂಥ ಒಂದು ಟೆಕ್ನಾಲಜಿ ಇಂಡಿಯಾಕ್ಕೆ ಬಂದಾಗ ಒಂದು ನಮ್ದು ಇಂಡಿಯನ್ ಜನರೇ ಸ್ವಲ್ಪ ಅಪ್ಗ್ರೇಡ್ ಮಾಡೋದಾದ್ರೆ ಎಷ್ಟೊಂದು ಬದಲಾವಣೆ ಈ ಒಂದು ಸಮಯದಲ್ಲಿ ಯಾವ ರೀತಿಯಲ್ಲಿ ಇಂಡಿಯಾದಲ್ಲಿ ಈ ಟೆಕ್ನಾಲಜಿ ಉಪಯೋಗವಾಗಬಹುದು ಅಥವಾ ಜನರು ಯೂಸ್ ಮಾಡ್ತಾರಾ ಎಲ್ಲೋ, ಯಾವ ರೀತಿಯಲ್ಲಿ ನೀವು ನಿಮ್ಮ ಒಂದು ಸರ್ವೆ ಪ್ರಕಾರ ಜನರು ಈ ಒಂದು ಟೆಕ್ನಾಲಜಿಗೆ ಅವರ ಟೆಕ್ನಾಲಜಿ ಅಡಾಪ್ಟ್ ಮಾಡ್ತಾರಾ? ಇದು ಆಲ್ರೆಡಿ ಶುರು ಆಗಿದೆ. ಇವಾಗ ನೋಡಿ, ಲೇಟೆಸ್ಟ್ ರೀಸೆಂಟ್ಲಿ ಗರುಡ ಏರೋಸ್ಪೇಸ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಅಂತ ಹೇಳೋ ಒಂದು ಕಂಪನಿ ಆಲ್ರೆಡಿ ಇನ್ನೊಂದು 2 ವರ್ಷದಲ್ಲಿ 1 ಲಕ್ಷ ಡ್ರೋನ್ಸ್ ಈ ಗಿಡಗಳಿಗೆಲ್ಲ ಪೆಸ್ಟಿಸೈಡ್ ಮಾಡಲಿಕ್ಕೆ ಆಲ್ರೆಡಿ ಟೆಕ್ನಾಲಜಿ ಬರ್ತಾ ಇದೆ. ಸೊ ಇವ್ ಮೊದಲೆಲ್ಲ ಜನ ಹೋಗಿ ಸ್ಪ್ರೇ ಮಾಡ್ತಿದ್ರು ಗಿಡಕ್ಕೆ, ಇವಾಗ ಒಂದು ಮೇಲಿಂದಾನೇ ಸ್ಪ್ರೇ ಆಗಿಬಿಡುತ್ತೆ. ಸೊ ಅಂಡ್ ಇಟ್ಸ್ ಪ್ರಿಟಿ ಫಾಸ್ಟ್. ಜೊತೆಗೆ ನೀವು ಯು ಸೇವ್ ಟೈಮ್, ಯು ಆಲ್ಸೋ ಸೇವ್ ಮನಿ. ಸೊ ಹೇಗೆ ಅವರು ಕಂಟ್ರೋಲ್ ಮಾಡ್ತಾರೆ? ಯಾಕಂದ್ರೆ ಈಗ ನಾವು ನೋಡ್ತೇವೆ ಆ ಒಂದು ಇದು ಫೆನ್ಸಸ್ ಇರ್ತದೆ, ಅದೇ ಒಂದು ಫೆನ್ಸ್ ಅಲ್ಲಿ ಹೋಗಿ ಮಾಡಬೇಕು, ಬೇರೆಯವರ ಜಾಗದಲ್ಲಿ ಬೇರೆಯವರ ಇದ ಕಡೆ ಹೋಗಬಾರ್ದು. ಕೆಲವರು ಕಂಪ್ಲೇಂಟ್ಸ್ಗಳು ಅಂತದ್ದು ಯಾವ ರೀತಿಯಲ್ಲಿ ಅವ್ರು ಕಂಟ್ರೋಲ್ ಮಾಡ್ತಾರೆ? ಹೌದು, ಕೆಲವೊಮ್ಮೆ ಈ ಡ್ರೋನ್ಗಳು ಏನಾದ್ರು ಇದು ಟೆಕ್ನಿಕಲ್ ಫೇಲ್ಯೂರ್ ಆದ್ರೆ ಅದು ಕೂಡ ಒಂದು ವಿಷಯ. ಹೌದು, ಇಟ್ಸ್ ಕಂಟ್ರೋಲ್ ಬೈ ಎ ಹ್ಯೂಮನ್ ಬೀಯಿಂಗ್. ಅವರೊಬ್ರು ಡ್ರೋನ್ ಡ್ರೈವರ್ಸ್ ಅಂತ ಕರಿಬಹುದು. ಅವ್ರಿಗೆ ಅವ್ರೇನ್ ಮಾಡ್ತಾರೆ, ಡಿಸ್ಟೆನ್ಸ್ ನೋಡ್ಕೊಂಡು ಆಪರೇಟ್ ಮಾಡ್ತಾರೆ. ಸೊ ಆಪರೇಟ್ ಮಾಡಿ ಅವ್ರಿಗೆ ಎಲ್ಲೇ ಅದು ಕರೆಕ್ಟಾಗಿ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಹೇಳಿ ಅವರು ಪ್ಲಾನ್ ಮಾಡಿ ಅದೇ ರೀತಿಯಲ್ಲಿ ಅವರು ಇದು ಮಾಡ್ತಾರೆ. ಅದೊಂದು ಜಾಬ್, ಒಂದು ಅವಕಾಶ, ಒಂದು ಕೆಲಸ ಅವಕಾಶ. ಸೊ ದಟ್ ಇಸ್ ಒನ್ ಆಪರ್ಚುನಿಟಿ ಇದೆ. ಸೊ ಹೀಗಾಗಿ ಆದ್ರೆ 100 ಜನ ಮಾಡೋ ಕೆಲಸ ಒಬ್ರು ಮಾಡ್ತಾ ಇದ್ದಾರೆ ಈಗ. ಅದೇ ಸಿಚುವೇಶನ್ ಆಗ್ತಿರೋದು. ಒಂದು ದೊಡ್ಡ ಒಂದು 100 hectares or 500 hectares or 1000 hectares ಇರೋ ಜಾಗದಲ್ಲಿ ಎಷ್ಟೋ ಜನ ಕೆಲಸ ಮಾಡೋ ಜಾಗದಲ್ಲಿ ಒಂದು 2-3 ಡ್ರೋನ್ಸ್ ಆರ್ 5 ಡ್ರೋನ್ಸ್ ಇಟ್ಬಿಟ್ಟು ಒಂದು 5 ಆಪರೇಟರ್ಸ್ ಇದ್ರೆ ಸಾಕು, ಅದು ಹೋಲ್ ಪ್ರಾಪರ್ಟಿ ಇಸ್ ಬಿನ್ ಸ್ಪ್ರೆಡ್. ಜೊತೆಗೆ ಇವನ್ ಅದ್ರಲ್ಲಿ ಏನೇನು ಟೆಕ್ನಾಲಜಿ ಏನೇನು ಬಂದಿದೆ ಈ ಡ್ರೋನ್ ಮೂಲಕ ಅಂದ್ರೆ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಅದೆಲ್ಲ ಇನ್ಸ್ಪೆಕ್ಟ್ ಮಾಡ್ಬೋದು. ಖಂಡಿತ. Maybe whatever you grow that can be surveyed. And ಏನಾದ್ರು ಇನ್ಸೆಕ್ಟ್ ಎಫೆಕ್ಟ್ ಆದ್ರೆ ಇದು ಈ ತರ ಆಗ್ತಿದೆ, ಅದು ಲೈಫ್ ಆಫ್ ದ ಪ್ಲಾಂಟ್, ಈ ತರ ಬಹಳ ಟೆಕ್ನಾಲಜಿ. ಎಸ್ಪೆಷಲಿ ನೀವು ಹೇಳಿದಾಗೆ Israel is number 1 in the world in terms of bringing in technology. True, true. Even ಅಲ್ಲಿ ಅವರು ನೀರಿನ ವ್ಯವಸ್ಥೆ ಇಷ್ಟೊಂದು ಹೈ ಟೆಕ್ ಆಗಿ ಯೂಸ್ ಮಾಡ್ತಾರೆ. ಆ ಪ್ಲಾಂಟಿಗೆ ಹೆಚ್ಚು ಕೂಡ ನೀರುಗಳಿಲ್ಲ, ಆದ್ರೆ ಉತ್ತಮವಾದ ಒಂದು ಫಲವು ಕೂಡ ಅವರು ತೆಗಿತಾ ಇದ್ದಾರೆ. ಸೊ ದಟ್ಸ್ ಅಮೇಜಿಂಗ್. ನಮ್ಗೆ ಕೆಲವೊಮ್ಮೆ ಆಚೆ ಯೋಚಿಸ್ಲಿಕ್ಕೆ ಇಂಡಿಯಾ ಇಂಥ ಒಂದು ದೊಡ್ಡ ದೇಶ ನಿಜವಾಗಿ ಯೋಚನೆ ಮಾಡ್ಬೇಕು. ಸೊ ಐ ಥಿಂಕ್ ಈ ದಿನಗಳಲ್ಲಿ ಈ ಒಂದು ಟೆಕ್ನಾಲಜಿ ಅಡಾಪ್ಟ್ ಮಾಡಿ ಮುಂದೆ ಹೋಗುದಾದ್ರೆ ಐ ಥಿಂಕ್ ಇಟ್ಸ್ ಬೆಟರ್ ಐ ಗೆಸ್. ಇದುವೇ ನಾನು ಈ ರೀಸೆಂಟಲ್ಲಿ ನನ್ನ ಜಾಬಲ್ಲೇ ಕೆಲಸ ಮಾಡುವಂಥ ಸಮಯದಲ್ಲಿ ಈ ನಮ್ಮ ಸೆಂಟ್ರಲ್ USC ಯೂನಿಟ್ ಎಲ್ಲ ಯೂಸ್ ಮಾಡ್ತಾರೆ. ನಾವು ಯೂಶ್ವಲಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ. ಸೊ ನಮ್ಮ ಸೆಂಟ್ರಲ್ ಯೂನಿಟಲ್ಲಿ ನಾವು ಕೆಲವು ಬ್ಲಾಕಿಂಗ್ ನೋಡಿ ಇದ್ರು. ಸೊ ನಾವೇನು ಮಾಡಿದ್ದೇವೆ ಅಂದರೆ ಕಾಲ್ ಮಾಡುವಂಥ ಸಮಯದಲ್ಲಿ ಈ ಕಂಪನಿಯವರು ಬಂದು
ಹೇಳಿದ್ರು ಇಲ್ಲ ನಮಗೆ ಅದು ನಮಗೆ ಮೆಷಿನ್ ಬೇಕು, ಅದು ಒಳಗೆ ಹೋಗಿ ಅದು ಚೆಕ್ ಮಾಡಿ. ಸೊ ಇವರು ಏನು ಅಂದರೆ ಒಂದು ಟೆಕ್ನಾಲಜಿನ ಯೂಸ್ ಮಾಡಿದ್ರು, ದಟ್ ವೆಂಟ್ ಇನ್ಸೈಡ್ ದ ಡಕ್ಟಿಂಗ್ ಅಂಡ್ ದಟ್ ಟುಕ್ ದ ಪಿಕ್ಚರ್, ದೇ ಕುಡ್ ಸಿ ವೇರ್ ಇಸ್ ದ ಪ್ರಾಬ್ಲಮ್ ಅಂಡ್ ಐ ವಾಸ್ ಸೋ ಸರ್ಪ್ರೈಸ್. ಇನ್ ಫ್ಯೂ ಅವರ್ಸ್ ಅಲ್ಲಿ ಅವರೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿ ಹೋಗ್ಬಿಟ್ರು. ಸೊ ಈ ವಿಷಯದಲ್ಲಿ ನೀವು ಹೇಳ್ತೀರಾ ಸರ್? ವೆಲ್, ಅದು ಒಳ್ಳೆಯ ಟೆಕ್ನಾಲಜಿ. ಯಾಕಂದ್ರೆ ಒಂದು ಡಕ್ಟ್ ಅನ್ನೋದು ಯಾರು ಒಂದು ಮನುಷ್ಯ ಹೋಗೋ ಅಂತ ಒಂದು ಸ್ಥಿತಿ ಇರೋದಿಲ್ಲ, ಏನೋ. ಸೊ ಆ ಡಕ್ಟ್ ಕ್ಲೀನ್ ಮಾಡ್ಬೇಕಾದ್ರೆ ಒಂದು ರೋಬೋಟಿಕ್ ಮಷೀನ್ ಬೇಕಾಗುತ್ತೆ. ಆ ಮಷೀನ್ ಒಳಗೆ ಹೋಗಿ ಎಲ್ಲ ತರ ಕ್ಲೀನ್ ಮಾಡಿ ಬಿಫೋರ್ ಅಂಡ್ ಆಫ್ಟರ್ ವಿಡಿಯೋ ತೆಗೆಯುತ್ತೆ. ಸೊ ಅದು ಮೊದಲು ಹೇಗಿತ್ತು ಈಗ ಹೇಗಿದೆ ಅಂತ ಹೇಳಿ ಒಂದು ವಿಡಿಯೋ ಇದ್ದಾಗ kind of proof. Yes, you don't have to have send somebody inside to check whether it's clean or not, because the robot is doing the job. So that is the future. ಹಾಗೆ ಹೇಳೋದ ಹಾಗೆ ಮ್ಯಾನ್ಯುಯಲ್ ಕ್ಲೀನ್ ಮಾಡಿದ್ರೆ ಅದು ಅಷ್ಟು ರಿಸಲ್ಟ್ ಸಿಕ್ಕೋದಿಲ್ಲ. ಇವಾಗ ರೋಬೋಟಿಕ್ AC ಡಕ್ ಕ್ಲೀನಿಂಗ್ ಕಾನ್ಸೆಪ್ಟ್ ಹ್ಯಾಸ್ ಆಲ್ರೆಡಿ ಪಿಕ್ಡ್ ಅಪ್ ಇನ್ ಇಂಡಿಯಾ. ಸೊ ಈ ತರ ಕಾನ್ಸೆಪ್ಟ್ಸ್ ಎಲ್ಲ ಬರ್ತಾ ಇದೆ. ಡಿಫ್ರೆಂಟ್ ಥಿಂಗ್ಸ್ ಅಪ್ರೋಚಸ್ ಹವ್ ಕಮ್. ಈವನ್ ಅಗ್ರಿಕಲ್ಚರ್ ಬಗ್ಗೆ ನೀವು ಹೇಳ್ತಾ ಇದ್ರಿ. ಇಂಡಿಯಾ ಇಸ್ ವೆರಿ ಮಚ್ ಇನ್ ಟಚ್ ವಿತ್ ಇಸ್ರೇಲೈಟ್ಸ್ ಇನ್ ಟರ್ಮ್ಸ್ ಆಫ್ ಡ್ರಿಪ್ ಇರಿಗೇಷನ್ ಎಲ್ಲ ನಾವು ಇವತ್ತು ಅದನ್ನೇ ಫಾಲೋ ಮಾಡ್ತಿದ್ದೆ. ಅಲ್ಲಿ ನೀರು ಕಡಿಮೆ, ಅಲ್ಲಿ ಡ್ರಿಪ್ ಇರಿಗೇಷನ್ ಯೂಸ್ ಮಾಡಿ ವಾಟರ್ ಸಸ್ಟೈನ್ ಮಾಡ್ತಾರೆ. So these are all new technologies, but sometimes the technology can make people lazy as well. Yes, and make people absolutely lose jobs as well. ಎಷ್ಟೊಂದು ಜನ ಕೆಲಸ ಕಳ್ಕೊಳ್ತಿದ್ದಾರೆ ಆ ಟೆಕ್ನಾಲಜಿ. ಸೊ ಯಾಕಂದ್ರೆ ನಮ್ದು ಈ ಇಂಡಿಯಾದಲ್ಲಿ ಇನ್ನೂ ಕೂಡ ಎಜುಕೇಶನ್ ಲೆವೆಲ್ ಈ ಟೆಕ್ನಾಲಜಿ ಮೈಂಡ್ ಎಲ್ಲರಿಗೂ ಬರಲಿಲ್ಲ. So and I think we need some people some time to upgrade. ಬಟ್ ಎನಿವೆ ಐ ಥಿಂಕ್ ಇಂಡಿಯಾ ಇನ್ನು ಮುಂದೆ ದಿನಗಳಲ್ಲಿ ಹೀಗೆ ಹೋಗೋದು ತುಂಬ ಉತ್ತಮ. ಅದೇ ಸಮಯದಲ್ಲಿ ಉದ್ಯಮಗಳಿಗೆ ಒಂದು ಮುನ್ಸೂಚನೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಈ ಒಂದು ಕಾರ್ಯಕ್ರಮ ನಿಮಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ತಮ್ಮ ಉದ್ಯಮವನ್ನು ನೀವು ಅದನ್ನು ಹೆಚ್ಚಿಸ್ಬೋದು, ಬದಲಾಯಿಸ್ಬೋದು, ಮುಂಬರುವ ದಿನದಲ್ಲಿ ನಮ್ಮ ಉದ್ಯಮವನ್ನು ಕೂಡ ಯಾವ ರೀತಿಯಲ್ಲಿ ಎಕ್ಸ್ಪಾಂಡ್ ಮಾಡಬಹುದು ಅನ್ನುವಂಥದ್ದು ಈಗ ಆರಂಭದಲ್ಲಿ ನಾವು ಯೋಜನೆ ಹಾಕೋದು ಉತ್ತಮವಾಗಿದೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಬರುವಂತಹ ಒಂದು ಬದಲಾವಣೆ ನಮ್ಮ ಖಂಡಿತವಾಗಿ ಬಿಸ್ನೆಸ್ಸಿಗೆ ಅದು ತುಂಬ ಒಂದು ಹಾನಿಯನ್ನು ತರಲಿಕ್ಕೆ ಸಾಧ್ಯತೆ ಉಂಟು. ಪ್ರಿಯರೇ, ನಾವು ಇವಾಗಲೇ ಮಿಸ್ಟರ್ ಸುನಿಲ್ ಪಿಂಟೋ ಅವರು ಹೇಳಿದ್ರು, ನಾವು ಒಂದೇ ವಿಷಯದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತಾನೆ. ಮಿಸ್ಟರ್ ಪಿಂಟೋ, ಇವಾಗ ಫಾರ್ ಎಕ್ಸಾಂಪಲ್ ನಾನು ಗಲ್ಫಲ್ಲಿ ಇರುವಂಥ ಸಮಯದಲ್ಲಿ ಬಾರಿನ್ ಡಿಫೆನ್ಸ್ ಫೋರ್ಸ್ ಇವಾಗಲೇ ಒಂದು ರೋಬೋಟ್ ವ್ಯಕ್ತಿಯನ್ನು ಇಟ್ಟು ಆಪರೇಷನ್ ಮಾಡ್ತಾ ಇದೆ. ಅದೆಲ್ಲ ವಿಷಯ ನೋಡ್ತಾ ಇವೆ. ಇವಾಗ ಈ ಕೊರೋನಾ ಬಗ್ಗೆ ನಾವು ನೋಡುವಾಗ ವ್ಯಕ್ತಿಗಳ ಬಗ್ಗೆ ಅಲ್ಲಿ ಡಾಕ್ಟರ್ಸ್ ಚೆಕ್ ಮಾಡ್ತಾರೆ. ಬಟ್ ಇವಾಗ ನೋಡುವಂಥದ್ದು ಎಲ್ಲ ಸೆನ್ಸರ್ ಯೂಸ್ ಮಾಡಿ ಎಲ್ಲವನ್ನೇ ತಗೊಳ್ತಾರೆ. ಆ ಒಂದು ಸಮಯದಲ್ಲಿ ಎಷ್ಟೋ ಒಂದು ಬದಲಾವಣೆ ನೋಡ್ತೀವಿ. ಹೇಗೆ ಇದು ಇಂಡಿಯಾದಲ್ಲಿ ಬದಲಿಕ್ಕೆ ಚಾನ್ಸಸ್ ಉಂಟು? ಅದು ಹೇಗೆ ಆಪರೇಟ್ ಆಗ್ತದೆ ಸರ್? ಇಂಡಿಯಾ ಈಕ್ವಲಿ ಎಲ್ಲ ವಿಷಯದಲ್ಲಿ ಪಿಕಪ್ ಆಗ್ತಾ ಇದ್ದಾರೆ. ಓಕೆ, ಇವಾಗ ನೋಡಿ, ಇನ್ ಟರ್ಮ್ಸ್ ಆಫ್ ಸಾಫ್ಟ್ವೇರ್, ಇಂಡಿಯಾ ಇಸ್ producing so many software engineers, the best in the world. Yes. So higagi we are catching up with technology as well. So ivaga munde baruva next program alli ನೀವು ನೋಡ್ತೀರಾ 52 different courses which is required for all those changes. ಹೊಸ ಟೆಕ್ನಾಲಜಿ ಎಲ್ಲ ಬರಲಿಕ್ಕೆ. ಇಟ್ ಮೀನ್ಸ್ ನಿಮ್ಮ ಎಜುಕೇಶನ್ ಅಲ್ಲಿ ಕೂಡ ಬದಲಾವಣೆ ಖಂಡಿತವಾಗುತ್ತೆ ಬೇಗ. 100% ಆಗ್ಲೇಬೇಕು ಎನ್ನುವಂಥದ್ದು. ಈ ಪುಸ್ತಕದ್ದು ಮ್ಯಾನ್ಯಲ್ ಸಿಸ್ಟಮ್ ಅದೆಲ್ಲ ಆಟೋಮೆಟಿಕ್ ಆಗಿ ಈಗ ಡಿಸಪಿಯರ್ ಆಗಲೇಬೇಕು ಇಂಥ ಒಂದು ಟೆಕ್ನಾಲಜಿ ಬರುವಾಗ. ಪ್ರಿಯರ್ ನೋಡಿ, ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಮುಂದಿನ ದಿನಗಳಲ್ಲಿ ಈ ಅತಿ ಶೀಘ್ರದಲ್ಲಿ ಆಗುವಂಥ ಬದಲಾವಣೆ ಬಗ್ಗೆ ಮಿಸ್ಟರ್ ಪಿಂಟೋ ಅವರು ಇವಾಗ ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಆದ ಕಾರಣ ನಾವು ಯಾವ ರೀತಿಯಲ್ಲಿ ಸಿದ್ಧವಾಗಬೇಕು, ಇದು ನಾವು ಯೋಚಿಸುವಂಥ ವಿಷಯವಾಗಿದೆ. ಹೌದು ಪ್ರಿಯರೇ, ಈ ಕಾರ್ಯಕ್ರಮ ನಾವು ವೀಕ್ಷಿಸ ಬಂದಿದ್ದೇವೆ. ಖಂಡಿತವಾಗಿ ನಾನು ನಿರ್ಮಿಸ್ತೇನೆ, ಈ ಒಂದು ಕಾರ್ಯಕ್ರಮ ನಮ್ಮೆಲ್ಲರಿಗೂ ಒಂದು ಎಚ್ಚರಿಕೆ ಕಾರ್ಯಕ್ರಮವಾಗಿದೆ, ಕಣ್ಣು ತೆರೆಯುವಂಥ ಕಾರ್ಯಕ್ರಮವಾಗಿದೆ, ಮತ್ತೊಂದು ಆಶೀರ್ವಾದಕರವಾದ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮಗೋಸ್ಕರ ಪ್ರಾರ್ಥಿಸುವ, ವಿಶೇಷವಾಗಿ ಮಿಸ್ಟರ್ ಪಿಂಟೋಗೋಸ್ಕರ ಅವ್ರು ಪ್ರಾರ್ಥಿಸುವ. ಅವರು ತಮ್ಮ ಉತ್ತಮವಾದ ಸಮಯವನ್ನು ನಮ್ಮ ಮಧ್ಯದಲ್ಲಿ ಕೊಡ್ತಾ ಇದ್ದಾರೆ. ನಮ್ಮ ಎಲ್ಲರಿಗೆ ಒಂದು ಆಶೀರ್ವಾದವಾಗಿದೆ. ಪ್ರಿಯರೇ, ಅವರು ನಾವು ಶುಭಾಶಯಗಳನ್ನು ನಾವು ಸಲ್ಲಿಸುವರಾಗಿದ್ದೇವೆ. ಮತ್ತು ವಿ ವಾಂಟ್ ಟು ಸೇ ಥ್ಯಾಂಕ್ ಯು ಸರ್ ಫಾರ್ ಟೇಕಿಂಗ್ ಅ ಗ್ರೇಟ್ ಚಾಲೆಂಜ್ ಟು ಎಜುಕೇಟ್ ಅವರ್ ಪೀಪಲ್. ಥ್ಯಾಂಕ್ ಯು ಸೋ ಮಚ್. ಹೌದು ಪ್ರಿಯರೇ, ನಾವು ಮುಂದಿನ ವಾರದಲ್ಲಿ ನಾವು ಈ ಕಾರ್ಯಕ್ರಮ ಮುಂದುವರಿಸುವ. ಅಷ್ಟರ ತನಕ ನಾವು ವೀಕ್ಷಿಸುತ್ತಿರುವ ನಮ್ಮ ನೆಚ್ಚಿನ ಆಸರೆ ಟಿವಿ, ಧನ್ಯವಾದಗಳು.